ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಆತನ ಕೃಪೆಯಿಂದ ಇನ್ನೊಂದು ಅರ್ಥಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಆತನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಬಂದದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುವ. ಕಳೆದ ವರ್ಷ ದಾಟಿ ಹೊಸ ವರ್ಷದ ಮೊದಲ ತಿಂಗಳನ್ನು ದಾಟಿಕೊಂಡು ಎರಡನೇ ತಿಂಗಳಿಗೆ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬಂದಕ್ಕಾಗಿ ಮೊದಲಾಗಿ ನಾವು ಸ್ತೋತ್ರ ಆತನಿಗೆ ಸಾಷ್ಟಾಂಗೇರಿ ಆರಾಧನೆ ಮಾಡೋಣ. ಯಾಕಂದರೆ ನೋಡ್ತೇವೆ, ಆತನು ಕೊಟ್ಟಂಥ ಉಸಿರು, ಆತನು ಕೊಟ್ಟಂಥ ಜೀವ, ಆತನು ಕೊಟ್ಟಂಥ ಜೀವನ, ಆತನಿಗೊಂದೇ ನಾವು ಆತನ ಆರಾಧನೆ ಮಾಡಬೇಕೆಂಬುದು ಆತನು ಇಷ್ಟವುಳ್ಳವನಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ ಕೀರ್ತನೆ 20ನೇ ಕೀರ್ತನೆಯಲ್ಲಿ 1, 2, 3, 4, 5 ವಾಕ್ಯಗಳನ್ನು ಹೀಗೆ ದಾವೀದನು ಅಲ್ಲಿ ಬರೆದದ್ದು ನಾವು ನೋಡ್ತೇವೆ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿಂದ ನಿನಗೆ ಆಧಾರ ದಯಪಾಲಿಸಲಿ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನಿಗೆ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನೆಲ್ಲ ಸಂಕಲ್ಪಗಳು ಸಾಫಲ್ಯ ಮಾಡಲಿ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆನು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆನು, ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳಿಗೆ ನೆರವೇರಿಸಲಿ. ಆಮೆನ್. ನಾವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ಹೇಳಿದ್ದೇವೆ. ಇಕ್ಕಟ್ಟಿನಲ್ಲಿ ಯೆಹೋವನು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ. ಕಣ್ಣೀರಿನ ಪ್ರಾರ್ಥನೆ, ಇಕ್ಕಟ್ಟಿನ ಪ್ರಾರ್ಥನೆ ನಾವು ಕೂಗಿಕೊಳ್ಳುವಾಗ ಆತನು ನಮ್ಮ ಪರವಾಗಿ ನಮಗೋಸ್ಕರ ಕಣ್ಣೀರು ಒರೆಸುವಂಥ ದೇವರು ಆತನೊಬ್ಬನೇ. ಅದಕ್ಕೆ ಕೆಳಗಿನ ವಾಕ್ಯ ಉಂಟು, ಹೌದು, ಯಾಕೋಬನ ದೇವರು ಮಾತ್ರ ನಮ್ಮನ್ನು ಉದ್ಧಾರ ಮಾಡೋದು, ನಮ್ಮನ್ನು ಮೇಲಕ್ಕೆತ್ತುವುದು, ನಮ್ಮನ್ನು ಆಶೀರ್ವಾದ ಮಾಡೋದು, ನಮ್ಮನ್ನು ಉನ್ನತಿಗೆ ತರೋದು ಒಂದೇ ನಾಮ, ಅದು ಯೇಸುವಿನ ನಾಮವಾಗಿದೆ. ನಾವು ಅನೇಕ ನೋಡ್ತೇವೆ, ಅನೇಕರು ಯಾರರ ಮೇಲೆ ಭರವಸೆ ಇಡ್ತಾರೆ, ಯಾರರ ಮೇಲೆ ನಾವು ನೋಡ್ತೇವೆ, ಅಶ್ವಬಲದಲ್ಲೆಲ್ಲ ಅಥವಾ ಜನರ ಬಲದಲ್ಲೆಲ್ಲ ನಮ್ಮ ಬಲ, ನಾವು ಭರವಸೆ ಇಡೋ ದೇವರು ಯೇಸು ಕ್ರಿಸ್ತನ ಒಬ್ಬನ ಆಗಿದ್ದಾನೆ. ಆತನ ಮೇಲೆ ಪೂರ್ಣವಾಗಿ ನಾವು ಭರವಸೆ ಇಡುವುದಾದರೆ ಮಾತ್ರ ಆತನು ನಿತ್ಯವೂ ನಮ್ಮ ಪ್ರಾರ್ಥನೆಗೆ ನಾವು ಕೂಗಿದಂಥ ಕೂಗು ಆತನು ಕೇಳಿಕೊಂಡು ನಮ್ಮ ಕಡೆಗೆ ಆತನು ತಿರುಗುವವನಾಗಿದ್ದಾನೆ. ಮತ್ತೆ ನೋಡ್ತೇವೆ ಅಲ್ಲಿ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನಿಗೆ ನೆನಪಿಗೆ ಬರಲಿ. ಹೌದು ಪ್ರಿಯರೇ, ನಾವು ಅನೇಕ ರೀತಿಯಲ್ಲಿ ಆತನಿಗೆ ನಮ್ಮನ್ನ ಜೀವಿತನೋ ಸಮೀಪ ಆತನ ಸನ್ನಿಧಾನಕ್ಕೆ ಬಂದುಕೊಂಡು ನಾವು ಯಜ್ಞವನ್ನಾಗಿ ನಾವು ಸಮರ್ಪಣೆ ಮಾಡುವಾಗ ಅದು ಆತನಿಗೆ ಪರಿಮಳೋಪಾದಿಯಲ್ಲಿ ಆತನು ಆ ಯಜ್ಞದಲ್ಲಿ ಮೆಚ್ಚುವನಾಗಿದ್ದಾನೆ. ಆತನಿಗೆ ಅದೇ ಬೇಕು. ಅದಕ್ಕೆ ರೋಮಪುರದಲ್ಲಿ ನೋಡ್ತೇವೆ, ನಮ್ಮ ಶರೀರದ ಒಂದೊಂದು ಅಂಗಗಳು ಆತನಿಗೆ ಮೆಚ್ಚುಗೆಯಾದ ಶರೀರದ ಅಂಗಗಳನ್ನು ಒಪ್ಪಿಸಿಕೊಡುವುದಾದರೆ ಇದೇ ವಿವೇಕಪೂರ್ವಕವಾದ ಆರಾಧನೆ ಆಗಿದೆ. ನಾವು ಪರಿಪೂರ್ಣವಾಗಿ ಆತನನ್ನು ನೋಡಬೇಕಾ, ಆತನನ್ನು ನಾವು ಗೌರವಿಸಿಕೊಳ್ಬೇಕಾ, ಆತನು ನಮ್ಮ ಮಧ್ಯದಲ್ಲಿ ಚಲಿಸಬೇಕಾದರೆ ಪರಿಪೂರ್ಣವಾಗಿ ಆತನ ಮೇಲೆ ನಾವು ಭರವಸೆ ಇಡಬೇಕು. ದೇವ, ನಮ್ಮ ಪ್ರಾರ್ಥನೆ ಕೇಳು, ನಮ್ಮ ಆರಾಧನೆ ನೀನು ಚಲಿಸು, ನಮ್ಮ ಆರಾಧನೆ ನೀನು ಮಹಿಮೆ ಒಳ್ಳಬೇಕು. ದೇವ, ಅನೇಕ ರೀತಿಯಲ್ಲಿ ಈ ಒಂದು ಆರಾಧನೆ ನೋಡುವಂಥ ಒಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲೂ ನಿನ್ನ ಕಾರ್ಯಗಳಾಗಬೇಕೆಂಬುದು ದೇವ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆನು, ನಮ್ಮ ದೇವರ ಹೆಸರಲ್ಲಿ ಧ್ವಜ ಎತ್ತುವೆನು. ಹೌದು, ನಮ್ಮ ದೇವರು, ನಾವು ದೇವರು ಯಾವಾಗಲೂ ಉತ್ಸಾಹಧ್ವನಿ ಮಾಡುವುದಾದರೆ, ನಾವು ಯಾವಾಗಲೂ ದೇವರಿಗೆ ಕೀರ್ತನೆ ಆಡೋದಾದರೆ, ನಾವು ಯಾವಾಗಲೂ ದೇವರನ್ನ ಘನಪಡಿಸೋದಾದರೆ ನಾವು ನೋಡ್ತೇವೆ ನಮ್ಮ ಆ ಒಂದು ಕಣ್ಣೀರುಗಳು ನಿವಾರಿಸಲ್ಪಡ್ತದೆ. ನಮ್ಮನ್ನು ಉದ್ಧಾರ ರೀತಿಯಲ್ಲಿ ದೇವರು ಉನ್ನತಿಗೆ ತಂದು ನಮ್ಮನ್ನು ಒಂದು ಸ್ಥಿರವಾಗಿ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ಆತನ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ನನ್ನ ಪ್ರಾರ್ಥನೆ, ಹೌದು ನಮ್ಮ ಪ್ರಾರ್ಥನೆ ಆತನು ಕೇಳುವನಾಗಿದ್ದಾನೆ. ಯಥಾರ್ಥರ ಪ್ರಾರ್ಥನೆ, ಒಂದು ಹೌದು ನೀತಿವಂತರ ಪ್ರಾರ್ಥನೆ, ಆ ವಿಧೇಯತೆಯ ಪ್ರಾರ್ಥನೆ ಆತನು ಕೇಳುತ್ತಾನೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ನಾವು ಆರಾಧನೆಗೆ ಬಂದಿದ್ದೇವೆ, ಆತನಿಗೆ ಬೇಕು ಒಂದು ವಿವೇಕಪೂರ್ವಕವಾದ ಆರಾಧನೆ, ಒಂದು ಯೋಗ್ಯವಾದ ಆತನಿಗೆ ಆರಾಧನೆ ಬೇಕು. ನಾವು ಪರಿಪೂರ್ಣವಾಗಿ ನಮ್ಮನ್ನು ನಾವು ಸ್ಮರಿಸಿಕೊಳ್ಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ ದೇವ, ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸಬೇಕು, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಬೇಕೆಂಬುದು. ಯಾಕಂದರೆ ಆತನು ಹೊಸ ವರ್ಷ, ಈ 2023ನೇ ವರ್ಷದಲ್ಲಿ ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಯಸ್ತಾನೆ. ನಮ್ಮೆಲ್ಲರದ ಇಷ್ಟಾರ್ಥಗಳು ಯಾವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಯಾವ ರೀತಿಯಲ್ಲಿ ದೇವರ ಹತ್ರ ಕೂಗಿ ಮೊರೆ ಇಡ್ತಾರೋ ಅದನ್ನು ನೆರವೇರಿಸುವಂಥ ವರ್ಷವನ್ನಾಗಿ ದೇವರು ಈ ವರ್ಷ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಆತನ ಸಾನ್ನಿಧ್ಯದಲ್ಲಿ ನಮ್ಮ ಹೃದಯವನ್ನು ಬಿಚ್ಚಿಕೊಳ್ಬೇಕು. ನಮ್ಮ ಆ ಹೃದಯವನ್ನು ಆತನಿಗೆ ಬಿಚ್ಚಿಕೊಂಡು ಕೂಗುವುದಾದರೆ ಆತನು ಸಮೀಪದಲ್ಲಿದ್ದುಕೊಂಡು ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಕೊರತೆಗಳಿಂದ ಆತನು ಬಿಡಿಸುವನಾಗಿದ್ದಾನೆ. ಅದಕ್ಕೆ ನಾವು ಆರಾಧನೆಗೂ ಮುಂಚೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾ, ಹೌದು, ಆತನಿಗೆ ಒಂದು ಪರಿಪೂರ್ಣವಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ ರಾಜ, ಪವಿತ್ರಾತ್ಮ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಕೀರ್ತನೆ 20ನೇ ಕೀರ್ತನೆ ಹೇಳ್ತದೆ, ಇಕ್ಕಟ್ಟಿನಲ್ಲಿ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳಲಿ ಎಂಬುದು. ಹೌದು,
ನಿನ್ನ ಇಷ್ಟಾರ್ಥಗಳು ನೆರವೇರಿಸಲಿ, ನಿನ್ನ ಸಂಕಲ್ಪವು ಸಾಫಲ್ಯವಾಗಲಿ ಎಂಬುದು ದೇವ ನಮ್ಮ ಸಂಕಲ್ಪ, ನಮ್ಮ ಹೃದಯ ಇಷ್ಟಾರ್ಥ, ನಮ್ಮೆಲ್ಲ ರೀತಿಯ ಆ ಒಂದು ಕನಸು ಅದು ನನಸಾಗುವಂಥ ವರ್ಷವನ್ನಾಗಿ ದೇವ ಈ ವರ್ಷ ಕೊಟ್ಟಿದೆ ಕರ್ತನೆಪ್ಪ. ನಾವು ನಂಬುತ್ತೇವೆ ಸ್ವಾಮಿ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳು, ಒಬ್ಬ ವ್ಯಕ್ತಿಗತ ಜೀವಿತವು ಸ್ವಾಮಿ ಅವರೆಲ್ಲ ಹೃದಯ ಇಷ್ಟಾರ್ಥ ನೆರವೇರಿಸಿಕೊಂಡು ನೀವು ಅವರೆಲ್ಲ ಕಣ್ಣೀರುಗಳಿಗೆ ಬದಲಾಗಿ ಒಂದು ಶಿರೋಭೂಷಣವನ್ನಾಗಿ ಅವರಿಗೆ ವಸ್ತ್ರಗಳನ್ನು ಓಡಿಸಿಕೊಳ್ಳುವಂಥ ವರ್ಷವನ್ನಾಗಿ ನೀನು ಮಾಡುವಂಥ ದೇವರಾಗಿದ್ದೆ ಕರ್ತನೆಪ್ಪ. ನಾವು ನಂಬುತ್ತೇವೆ ಸ್ವಾಮಿ. ದೇವ ಯೂಟ್ಯೂಬ್ ಮುಖಾಂತರ, ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಿಗೆ ಆರಾಧನೆ ಚಲಿಸುವಾಗ ಪವಿತ್ರಾತ್ಮನೇ ನೀನು ಈ ಒಂದು ಆರಾಧನೆಯಲ್ಲಿ ಅನೇಕ ಜನರು ನಿನ್ನ ಕಡೆಗೆ ತಿರುಕೊಳ್ಳೋದಕ್ಕೋಸ್ಕರ, ಅನೇಕ ಪರಿಪೂರ್ಣವಾಗಿ ನಾಶನ ಹೊಂದಿಕೊಳ್ಳುವಂತಗೋಸ್ಕರ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಕೊನೆಯ ಭಾಗದಲ್ಲಿ ವಾಕ್ಯ ಭಾಗದ ಮುಖಾಂತರ ಸ್ವಾಮಿ ಒಬ್ಬರ ಜೀವಿತರು ನೀನು ಮುಟ್ಟು, ನೀನು ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಅತಿ ಪರಿಶುದ್ಧಳ ಸಾನ್ನಿಧ್ಯದಲ್ಲಿ ಆತನಿರಲಿಕ್ಕೆ ಬಯಸ್ತಾನೆ. ಯಾಕಂದರೆ ಆತನೊಬ್ಬನೇ ಪರಿಶುದ್ಧನ ದೇವರಾಗಿದ್ದಾನೆ. ಆತನ ಹೊಸ ಬಾಳು ಕೊಟ್ಟಂಥ ದೇವರು, ಹೊಸ ಜೀವಿತ ಕೊಟ್ಟಂಥ ದೇವರು, ಹೊಸ ಒಂದು ಜೀವನವನ್ನು ಕಲ್ಪಿಸಲು ಕೊಟ್ಟಂಥ ದೇವರಿಗೆ ನಾವು ದೇವ ನಿನ್ನನ್ನು ಕೊಂಡಾಡ್ತೇನೆ, ನಿನಗೆ ನಾನು ಘನಪಡಿಸ್ತೇನೆ. ಹೌದು, ಪೂರ್ಣ ಮನದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಲ್ಲಿ ಆತನಿಗೆ ನಾವು ಸಂಭ್ರಮಿಸಿಕೊಂಡು ಉತ್ಸಾಹನೆ ಮಾಡುತ್ತಾ ಆತನ ಈ ಸಮಯದಲ್ಲಿ ನಾವು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೆರೆಸಿ ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೆರೆಸಿ ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹಳೆಯದನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹಳೆಯದನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹೊಸ ಕಾರ್ಯ ಮಾಡಿರುವೆ, ನನ್ನುದಯ ಶಿರೋಭೂಷಣವಾಗಿಸಿದೆ. ಹೊಸ ಕಾರ್ಯ ಮಾಡಿರುವೆ, ನನ್ನುದಯ ಶಿರೋಭೂಷಣವಾಗಿಸಿದೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ.
ಹಳೆಯದನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹಳೆಯದನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹೊಸ ಕಾರ್ಯ ಮಾಡಿರುವೆ, ನನ್ಬೂದೆಯು ಶಿರೋಭೂಷಣವಾಗಿಸಿದೆ. ಹೊಸ ಕಾರ್ಯ ಮಾಡಿರುವೆ, ನನ್ಬೂದೆಯು ಶಿರೋಭೂಷಣವಾಗಿಸಿದೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಬಾಳು ತಂದವರು, ಹೊಸ ಆರಂಭ ಕೊಟ್ಟವರು. ಈ ವರ್ಷದಲ್ಲಿ ಆತನ ಒಂದು ಹೊಸ ಬಾಳನ್ನು ಕೊಟ್ಟಿದ್ದಾನೆ. ಹೊಸ ವರ್ಷದಲ್ಲಿ ಒಂದು ಆರಂಭ ಕೊಟ್ಟಿದ್ದಾನೆ. ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವ ಪೂರ್ಣ ಮನದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಲ್ಲಿ. ಯಾಕಂದ್ರೆ ಹಳೆಯದನ್ನು ಚಿಂತಿಸದೆ ಹೊಸ ಕಾರ್ಯ ಮಾಡಲಿಕ್ಕೆ ಆತನು ಹೋಗುತ್ತಾ ಇದ್ದಾನೆ. ಹೊಸ ಕಾರ್ಯವನ್ನು ಆತನು ಈ ಸಮಯದಲ್ಲಿ ಮಾಡುತ್ತಾನೆ. ಆತನ ಪರಿಪೂರ್ಣವಾಗಿ ಅಂತರಾಳದಲ್ಲಿ ಸ್ವಾಮಿ ಆತನ ಸ್ತುತಿಸುವ, ಪೂರ್ಣ ಮನದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯಾಕಂದ್ರೆ ಹೊಸ ಕಾರ್ಯ ಮಾಡುವಂತ ದೇವರ ಆತನಾಗಿದ್ದಾನೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಓ ಕರ್ತನೇ ಪರಾಜ, ನಾವು ಪೂರ್ಣ ಮನದಿಂದ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆಪ್ಪ. ಹೌದು ಸ್ವಾಮಿ, ಅಬ್ರಾಹ್ಮನ ಯಜ್ಞವನ್ನು ನೀನು ಹೌದು ಕರ್ತನೆ ಮೆಚ್ಚಿದ್ದಿ ಸ್ವಾಮಿ. ದೇವ ಎಲಿಯನ ಯಜ್ಞವನ್ನು ನೀನು ಮೆಚ್ಚಿದಂತ ದೇವರಾಗಿದೆ ಕರ್ತನೆಪ್ಪ. ಇವತ್ತು ನಾವು ಪರಿಪೂರ್ಣವಾಗಿ ದೇವ ಪೂರ್ಣ ಬಲದಲ್ಲಿ, ಪೂರ್ಣ ಶಕ್ತಿಯಲ್ಲಿ, ಪೂರ್ಣ ಬುದ್ಧಿಯಲ್ಲಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ನಮ್ಮನ್ನು ಘನಪಡಿಸ್ತೇವೆ ಕರ್ತನೆಪ್ಪ. ಯಾಕಂದ್ರೆ ಈ ವರ್ಷವು ಮೊದಲುಗೊಂಡು ನಮ್ಮನ್ನು ಉದ್ಧಾರ ಮಾಡೋ ದೇವರು, ನಮ್ಮೆಲ್ಲ ಹೃದಯದ ಇಷ್ಟಾರ್ಥ ನೆರವೇರಿಸುವಂತ ದಿನವನ್ನಾಗಿ ದೇವ ವರ್ಷವನ್ನಾಗಿ ನೀವು ಮಾರ್ಪಡಿಸಕ್ಕಾಗಿ ಸ್ತೋತ್ರ. ನಾವು ಅದಕ್ಕೆ ಹೇಳ್ತೇವೆ, ನೂತನ ದಿನದಳು ದೇವ ಒಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸಿ. ಒಂದು ಹೊಸ ಕೃಪೆ ನಮಗೆ ಬೇಕು ಸ್ವಾಮಿ, ಒಂದು ಹೊಸ ಬಲ ನಮಗೆ ಬೇಕು ಕರ್ತನಪ್ಪ. ನಿನ್ನ ಪ್ರಸನ್ನತೆ ನಮಗೆ ಬೇಕೆಂಬುದು ನಾವು ಈ ಸಮಯದಲ್ಲಿ ಆರಾಧಿಸುವ, ಆತನ ನಮ್ಮನ್ನು ಘನಪಡಿಸೋಣ. ಥ್ಯಾಂಕ್ ಯು ಗಾಡ್. ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ನಮ್ಮ ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರ
ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಆನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸೋ. ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸಂಬಂಧವ ಸ್ಥಿರಪಡಿಸಲು, ನಮ್ಮ ಸಂಬಂಧವ ಸ್ಥಿರಪಡಿಸಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆ ದೇವ, ನಮಗೆ ಹೊಸ ಕೃಪೆ ನಾವು ಕೇಳಿಕೊಳ್ಳುತ್ತದೆ ಸ್ವಾಮಿ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಹೌದು ಸ್ವಾಮಿ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಆನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸಂಬಂಧವ ಸ್ಥಿರಗೊಳಿಸಲು, ನಮ್ಮ ಸಂಬಂಧವ ಸ್ಥಿರಗೊಳಿಸಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು ಹೊಸ ಕೃಪೆ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ. ಹೌದು ಕರ್ತನಪ್ಪ, ನಮಗೆ ಹೊಸ ಕೃಪೆ ಬೇಕು ಸ್ವಾಮಿ, ನಮಗೆ ಹೊಸ ಒಂದು ಮಾರ್ಗದರ್ಶನ ಬೇಕು, ನಮಗೆ ಹೊಸ ಒಂದು ಆಲೋಚನೆಗಳು ಬೇಕು ಸ್ವಾಮಿ. ನಿನ್ನ ಹೊಸ ಒಂದು ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕು ಸ್ವಾಮಿ. ಯಾಕಂದ್ರೆ ಈ ಹೊಸ ದಿನದೊಳಗೆ ಸ್ವಾಮಿ ದೇವ, ನಮ್ಮ ಜೀವಿತದಲ್ಲಿ ದೇವ ಕಣ್ಣೀರಿಗೆ ಬದಲಾಗಿ ಒಂದು ಮೇಲನ್ನು ಕೊಡುವಂತ ದೇವರು, ನಮ್ಮನ್ನು ಉದ್ಧಾರ ಮಾಡುವಂತ ದೇವರೇ, ನಮ್ಮನ್ನು ಉನ್ನತಿಗೆ ತರುವಂತ ದೇವರೇ, ನಮಗೆ ನಿನ್ನ ಕೃಪೆಯ ಮಹತ್ವವನ್ನು ದೇವ, ಕೃಪೆಯ ಆಳವನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ದಯಪಾಲಿಸಬೇಕು. ಕೊಯ್ತರ್ತೀನಿ ಈ ಲೋಕದಲ್ಲಿ ನಾವು ನಡೆಯಲು, ಈ ಲೋಕವನ್ನು ಎದುರಿಸಲು ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ತುಂಬಿಸು ಪವಿತ್ರಾತ್ಮನೇ, ನಮ್ಮನ್ನು ತುಂಬಿಸಬೇಕು ನಿನ್ನ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ ನಾವು ಆತ್ಮನಿಂದ ತುಂಬಲ್ಪಡುವರಾಗುವಂತೆ ಮಾಡು ಪರಿಶುದ್ಧಾತ್ಮನೇ. ದೇವ ನಾನು ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರಲಿತ್ತವೆ. ನಿನ್ನ ಕೃಪೆ ಸುರಿಸುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯನ್ನು ಸುರಿಸುವುದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಪೌಲನಿಗೆ ಹೇಳಿದ್ದಿ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದು ಸ್ವಾಮಿ. ದೇವ, ಬಲಹೀನತೆಯಲ್ಲಿ ನನ್ನ ಪೂರ್ಣ ಬಲವು ನಿನಗೆ ಸಾಧಕವಾಗುವುದೆಂಬುದು ದೇವ, ನಿನ್ನ ಆ ಒಂದು ಕೃಪೆಯ ಮುಖಾಂತರ ನಮ್ಮ ಜೀವಿತದಲ್ಲಿ ಒಂದು ಉನ್ನತಿಯನ್ನು ತರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೇ, ನಿನ್ನ ಕೃಪೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಅಸಾಧ್ಯ ಕರ್ತನೆ, ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಆ ಮೋಶೆ ಹೇಳುತ್ತಾನೆ, ನಿನ್ನ ಪ್ರಸನ್ನತೆ ನಮಗೆ ತೋರಿಸು, ನಿನ್ನ ಪ್ರಸನ್ನತೆ ನಮಗೆ ತೋರಿಸು, ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಹೋಗುವುದಿಲ್ಲ ಎಂಬುದು ದೇವ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಸ್ವಾಮಿ ದಿವಸಗಳಲ್ಲಿ ಸ್ವಾಮಿ ನಿನ್ನ ಆತ್ಮನ ಮುಖಾಂತರ ನಾವು ನಿನ್ನ ಕೃಪೆಯಲ್ಲಿ ತುಂಬುವವರಾಗಬೇಕು ಸ್ವಾಮಿ.
ಈ ಲೋಕವು ನಶ್ವರ, ಈ ಲೋಕದ ಆಡಂಬರಗಳು ನಶ್ವರ ಹೋಗ್ತದೆ ಕರ್ತನೆಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಆರಾಧನೆಗೆ ಇಮ್ಯಾನ್ಯುಯಲ್ ನೀನಾಗಿದ್ದಿ, ನೀನೊಬ್ಬನೇ ಪರಿಶುದ್ಧನಾಗಿದ್ದಿ ಕರ್ತನೆಪ್ಪ. ನೀನು ನಿತ್ಯ ನಿರಂತರವು ಸ್ವಾಮಿ, ನೀನು ಒಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನುಳ್ಳ ದೇವರೆಂಬುದು ಈ ಸಮಯದಲ್ಲಿ ನಾವು ಕೊನೆಯದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ನಮ್ಮ ಮೊಣಕಾಲುಗಳನ್ನು ಬಾಗಿಕೊಳ್ಳುವ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಆರಾಧನೆ ಇಮ್ಮಾನುವೇಲನೇ, ನಿನಗೊಂದೇ ಒಬ್ಬನಿಗೆ ಆರಾಧನೆ ಎಂಬುದು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನಮ್ಮ ಜೊತೆಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ದೇವರೇ ಆರಾಧನೆ, ನಿರಂತರ ದೇವರೇ ಆರಾಧನೆ, ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜ ನೀನೇ, ನಿತ್ಯ ದೇವನು ಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ಆರಾಧನೆ, ಸರ್ವಶಕ್ತನೇ ಆರಾಧನೆ, ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳ್ವವನೇ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳ್ವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ,
ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ. ದೇವ ನಮ್ಮ ಜೊತೆಯಲ್ಲಿರುವಂತ ದೇವರು ನೀನೊಬ್ಬನೇ ಕರ್ತನೆಪ್ಪ, ನೀನೊಬ್ಬನೇ ಸ್ವಾಮಿ, ನಿರಂತರವಾಗಿರುವಂತ ದೇವರು ನೀನೊಬ್ಬನೇ, ಸರ್ವ ಸೃಷ್ಟಿಯಂತ ಕಾಪ, ನೀನೊಬ್ಬನೇ ಪರಿಶುದ್ಧ ನಿವಾಸದಲ್ಲಿ ವಾಸಿಸುವಂತ ದೇವರಾಗಿದೆ. ಕೆರೂಬ್ಯರು ಸೆರಾಫ್ಯರು ದಿನನಿತ್ಯ ಸ್ತುತಿಸುವಂತ ದೇವಾದಿ ರಾಜಾದಿರಾಜ ನೀನೊಬ್ಬನೇ ಕರ್ತನೆಪ್ಪ. ನಿನ್ನ ನಾಮನ ಘನಪಡಿಸ್ತೇವೆ ಸ್ವಾಮಿ, ನಿನ್ನ ನಾಮನ ಘನಪಡಿಸ್ತೇವೆ ಸ್ವಾಮಿ. ನೀನೊಬ್ಬನೇ ಪರಿಶುದ್ಧನು ಕರ್ತನೆಪ್ಪ. ಇಮ್ಮಾನುವೇಲನ ದೇವರು, ಏಲೋಲಮನ ದೇವರು, ಎಲಿಷಾಡನ ದೇವರೇ, ನಿನಗೆ ಆರಾಧನೆ ಸ್ವಾಮಿ. ಪರಿಶುದ್ಧ ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ ಇಮ್ಮಾನುವೇಲನೇ. ಥ್ಯಾಂಕ್ ಯು ಗಾಡ್ ರಾಜ. ಯೇಸುವೇ, ನೀನೊಬ್ಬನೇ ಪರಿಶುದ್ಧದಲ್ಲಿ ನಿತ್ಯ ನಿವಾಸದಲ್ಲಿ ವಾಸಿಸುವಂತ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತ ದೇವರು ನೀನೊಬ್ಬನೇ ಕರ್ತನೆಪ್ಪ. ನಿತ್ಯ ನಿರಂತರ ವಾಸಿಸುವಂತ ಭಕ್ತರ ಪ್ರಾರ್ಥನೆ ಲಾಲಿಸುವಂತ ದೇವರೇ, ನಿಮಗೆ ಸ್ತೋತ್ರ. ಸರ್ವ ಸೃಷ್ಟಿಯ ನಾಯಕ, ಸರ್ವ ಸೃಷ್ಟಿಯ ಪಾಲಕ, ಸರ್ವವನ್ನು ಉಂಟು ಮಾಡ ದೇವರೇ, ನಿನಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಕರ್ತನೆಪ್ಪ. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಸಕ್ಕಾಗಿ ಸ್ತೋತ್ರ ದೇವ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಒಬ್ಬರ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಕೊಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಇಳಿದು ಬಂದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನೀನು ನಡೆಸು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಿದ್ದೇನೆ ತಂದೆ, ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನಲ್ಲಿ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ನಮ್ಮ ಮಧ್ಯದ್ದುಕೊಂಡು ಇವತ್ತನೆಯ ಸಂದೇಶದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೋನನ್ನು ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 4 ವರ್ಸ್ 17 and 18 ವರ್ಸ್. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದವನು, ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕಿಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮೊಳಗೆ ಭಯ ಬರದಂತೆ ಧೈರ್ಯವುಳ್ಳವರಾಗಬೇಕು. ಅಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾರು ದೇವರನ್ನು ಸಂಪೂರ್ಣದಿಂದ ಪ್ರೀತಿಸ್ತಾರೋ ಅವರಿಗೆ ನ್ಯಾಯ ತೀರ್ಪಿನ ಬಗ್ಗೆ ಭಯ ಬರುವುದಿಲ್ಲ, ಅವರು ಧೈರ್ಯವುಳ್ಳವರಾಗ್ತಾರೆ. ಮತ್ತು ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಯಾರಲ್ಲಿ ಹೆದರಿಕೆ ಬರ್ತದೋ ಅವರು ದೇವರ ಪ್ರೀತಿಯಲ್ಲಿ ಪರಿಪೂರ್ಣವಾಗಲಿಲ್ಲ. ಹೆದರಿಕೆ ಇರುವವರಿಗೆ ಯಾತನೆ ಉಂಟು ಎಂಬುದಾಗಿ ಅಲ್ಲಿ ಅಪೊಸ್ತಲ ಯೋಹನ. ಅದೇ ಅರ್ಥ ಏನು? ಯಾಕೆ ನ್ಯಾಯ ತೀರ್ಪಿನ ದಿನ ನಾವು ಭಯಪಡಬಾರ್ದು?
ಆಗ ನಾಚಿಕೆಯಿಂದ ಭಯಪಡಬಾರದೆ ನಾವು ದೇವರ ಪೂರ್ಣದ ಪ್ರೀತಿ ಮಾಡಬೇಕು. ಆ ಹೆದರಿಕೆಯು ನಮ್ಮಲ್ಲಿ ಬರದಂತೆ ನಾವು ಹೇಗೆ ಸಾಕಬೇಕು ಮತ್ತು ಕೆಲವೊಂದು ಸಂಗತಿ ನಾವು ಅತಿ ಆಳಕ್ಕೆ ನೋಡುವರಾಗಿದ್ದೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲೂ ದೇವರೊಂದಿಗೆ ನಿರ್ದೋಷವಾಗಿ ನಡೆಯುವುದಾದರೆ ನಮ್ಮೊಳಗೆ ಯಾವ ನಾತಿರ್ಪಿನ ಭಯವು ಬರುವುದಿಲ್ಲ. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, Acts chapter 23 verse 1. ಆಗ ಪೌಲನು ಹಿರೀ ಸಭೆಯನ್ನು ದೃಷ್ಟಿಸಿ ನೋಡಿ, ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು. ನೋಡ್ತೇವೆ, ದೇವರ ಮುಂದೆ ನಮ್ಮ ಹೃದಯವು ಪ್ರೇರೆ ನಿರಾಪರಾಧಿ ಎಂದು ಸಾಕ್ಷಿ ಕೊಡುವ ಹಾಗೆ ನಾನು ಜೀವಿಸಿದ್ದೇನೆ ಎಂಬುದಾಗಿ ಅಪೊಸ್ತಲ ಪೌಲನು ಆಗಿದೆ. ಯಾಕಂದರೆ ದೇವರು ಕರುಣಾಳು ಪ್ರೀತಿ ಸ್ವರೂಪನ ಆಗಿದ್ದಾನೆ. ಯಾವ ದೇವರ ಮಕ್ಕಳು ಪ್ರೇರೆ ದೇವರನ್ನು ಪೂರ್ಣದಿಂದ ಪ್ರೀತಿ ಮಾಡುತ್ತೆ ಎಂದು ಹೇಳಿ ದೇವರ ಆಜ್ಞೆಗಳನ್ನು ಪರಿಪೂರ್ಣ ಕೈಕೊಂಡು ನಡೆದಿದ್ದರೆ ದೇವರ ಕೋಪ ಬರ್ತಕ್ಕಂಥ ದೇವರು ಪ್ರೇರೆ ಅಲ್ಲಂಬಳಿಕೆಯಲ್ಲಿ 10 ಆಜ್ಞೆ ಕೊಟ್ಟಿದ್ದಾನೆ. ಹೊಸ ನಂಬಿಕೆಯಲ್ಲಿ 10 ಆಜ್ಞೆಗಳಿಗೆ ಇನ್ನು ಅನೇಕ ಆಜ್ಞೆಗಳನ್ನು ಪ್ರೇರೆ ಯೇಸು ಕ್ರಿಸ್ತನು ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಪತ್ರಿಕೆ ನೋಡ್ತೇವೆ. ಹೀಗೆ ದೇವರನ್ನು ನೀವು ಪ್ರೀತಿಸುವುದೇ ಅರ್ಥವಾಗಿದೆ ಪ್ರೇರೆ. ಬರೀ ತುಟಿಗಳಲ್ಲಿ ಮಾತ್ರ ಅಲ್ಲ, ಆತನ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೇವರ ಮೇಲೆ ಪ್ರೀತಿಯಾಗಿದೆ. ಯಾರು ಈ ದೇವರನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಾರೋ ಅವರು ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾರೆ ಮತ್ತು ಅವರ ಮನಸ್ಸಾಕ್ಷಿ ಯಾವಾಗಲೂ ನಿರ್ದೋಷಿ, ತಾನು ನಿರಾಪರಾಧಿ ಎಂಬುದಕ್ಕೆ ತೀರ್ಪು ಕೊಡ್ತದೆ. ಅಂಥವರಿಗೆ ಯಾವ ಭಯದ ಆತ್ಮ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ಅಂಥವರಿಗೆ ದೇವರ ನ್ಯಾಯತೀರ್ಪು ಬರುವುದಿಲ್ಲ ಮತ್ತು ಅಂಥವರು ಪ್ರೇರೆ ಯಾವುದಕ್ಕೂ ಎದುರುದಿಲ್ಲ ಎಂಬುದಾಗಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದು ವೇಳೆ ನಿಮ್ಮ ಹೃದಯ ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡುವಾಗ ಆ ಪಾಪಕ್ಕೆ ಪಶ್ಚಾತ್ತಾಪ ಪಡದಿದ್ದರೆ ಮಾತ್ರ ನ್ಯಾಯತೀರ್ಪು ಬರ್ತದೆ. ಅದಕ್ಕೆ ಈ ನ್ಯಾಯತೀರ್ಪು ಬರಬಾರದು, ನಿಮ್ಗೆ ಭಯ ಬರಬಾರದು, ದೇವರ ಶಿಕ್ಷೆ ನಿಮ್ಗೆ ಬರಬಾರದು. ಹಾಗಾದರೆ ಇದನ್ನು ಅಭ್ಯಾಸ ಮಾಡಬೇಕು. ಅದು ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಈ ದಿನದವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ದೇವರು ನಡೆದುಕೊಂಡಿದ್ದೇನೆ ಅಂದನು. ಪುನಃ ನಾವು 24ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ನೋಡ್ತೇವೆ. ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯನ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಅಷ್ಟೇ ಪುನಃ ಹೇಳ್ತಾನೆ, ನಾನು ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯನ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ಯಾವಾಗಲೂ ಇರಬೇಕೆಂದು ಅಭ್ಯಾಸ. ಇದು ನಿಮ್ಮ ಜೀವಿತದಲ್ಲಿ ನೀವು ಅಭ್ಯಾಸ ಮಾಡುವವರಾಗಬೇಕು. ಆವಾಗ ನಿಮಗೆ ಎಂದಿಗೂ ಭಯದ ಆತ್ಮ ನಿಮ್ಮನ್ನು ಭಯ ತರಲಿಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ. ಆವಾಗ ನಿಮ್ಮಲ್ಲಿ ದೇವರ ಧೈರ್ಯದ ಆತ್ಮವು ನಿಮ್ಮಲ್ಲಿ ನೆಲೆಗೊಳ್ಳಿರುತ್ತದೆ ಮತ್ತು ನಿಮಗೆ ದೇವರ ನ್ಯಾಯತೀರ್ಪು ಬರುತ್ತದೆ ಎಂಬ ನಿಮಗೆ ಭಯ ಬರುವುದಿಲ್ಲ. ದೇವರ ಪ್ರೀತಿಯನ್ನು ಪರಿಪೂರ್ಣ ಅನುಭವ ಮಾಡಲಿ ಸಾಧ್ಯವಾಗುತ್ತೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇದರ ನಾನು ದೇವರ ವಿಷಯದಲ್ಲಿಯೂ ಮನಸ್ಸು ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂಬ ಮನಸ್ಸಾಕ್ಷಿ ಯಾವ ಇರಬೇಕಂತ ದೇವರ ಆತ್ಮನ ಹೇಳ್ತಾರೆ. ಇವತ್ತು ಅನೇಕರು ಈ ಲೋಕದಲ್ಲಿ ಬರುವಂಥ ಕಷ್ಟ, ಲೋಕದಲ್ಲಿ ಬರುವಂಥ ಪೇಪರ್ ನ್ಯೂಸಲ್ಲಿ ಬರುವಂಥ ಕೆಲವು ನ್ಯೂಸ್ ಕೇಳಿಕೊಂಡು, ಟಿ ವಿಲಿ ಬರುವಂಥ ಕೆಲವು ನ್ಯೂಸ್ಗಳನ್ನು ಕೇಳಿಕೊಂಡು, ವಾಟ್ಸಪ್ಪಲ್ಲಿ ಬರೋ ನ್ಯೂಸ್ ಕೇಳಿಕೊಂಡು, ಕೆಲವು ಸಂಗತಿ ಕೇಳಿ ಅನೇಕರು ಏನಾಗ್ತದೆ ನಾಳಿದ್ದೇನೆ, ಏನಾಗ್ತಾಯಿದೆ ಬರುವ ತಿಂಗಳು, ಇದು ಅನೇಕರು ಭಯಭೀತರಾಗಿದ್ದಾರೆ ಎಂಬ ದೇವರ ಆತ್ಮ ತೋರಿಸಿದ್ದಾನೆ. ಅನೇಕರಿಗೆ ಭಯ ಉಂಟು ಪಡೆಯುವುದು, ಲೋಕ ನೋಡುವುದರೆ ಅನೇಕ ಸಂಗತಿಗಳು ಈ ಲೋಕದ ನಡೆಯಲಿಕ್ಕುಂಟು. ಆದರೆ ದೇವರ ಮಕ್ಕಳಾದ ಯಾವ ಸಂಗತಿ ಬರಲು ದೇವರ ಮಕ್ಕಳಾದವರು ಭಯಪಡದೆ ಧೈರ್ಯದಿಂದ ಇರಬೇಕಾದರೆ ಅವನು ಹೇಳ್ತಾನೆ, ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನು ಪ್ರೀತಿಸುವುದಾದರೆ ನಿಮ್ಮಲ್ಲಿಗೆ ಯಾವುದೇ ಭಯ ಬರುವುದಿಲ್ಲ, ಯಾವ ಭಯ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಯಾವ ಧೈರ್ಯವುಳ್ಳವರಾಗ್ತೀರಿ ಮತ್ತು ದೇವರ ಎಲ್ಲ ಆಶೀರ್ವಾದವನ್ನು ನೀವು ಅನುಭವ ಮಾಡ್ತೀರಿ. ಯಾಕಂದರೆ ಯೋಬನ ಪುಸ್ತಕ ನೋಡ್ತೇವೆ, 5 ದಿನದಲ್ಲಿ ಬರಗಾಲದಲ್ಲಿಯೂ ನಿಮಗೆ ಕೊರತೆ ಇರುವುದಿಲ್ಲ. ದೇವರು ನಿಮಗೆ ಎಲ್ಲ ಸಮಯದಲ್ಲಿಯೂ ದೇವರ ಆಶೀರ್ವಾದ, ದೇವರ ಅನುಗ್ರಹ, ದೇವರ ದಯೆಯನ್ನು ಅನುಭವ ಮಾಡ್ತೀರಿ. ಒಂದು ವೇಳೆ ದೇವರ ಯಾವುದೊಂದು ಆಜ್ಞೆಯನ್ನು ಅವಿಧರಾಗುವುದರೆ ಮಾತ್ರವೇ ಆ ನ್ಯಾಯತೀರ್ಪು ಬರ್ತದೆ ಎಂದು ಮನಸ್ಸು ನಿಮಗೆ ಹೇಳ್ತದೆ ಮತ್ತು ಹಾಗೆ ನೆನೆಸಿದ ಹಾಗೆ ಆ ಆಪತ್ತುಗಳು ನಿಮಗೆ ಬರ್ತವೆ. ಪ್ರಯತ್ನ ಇನ್ನೊಂದು ಕೆಲವು ದೃಷ್ಟಾಂತ ನೋಡ್ತೇವೆ. ಮೊದಲು ನೋಡುವ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 13ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 2 verse 8 to 13. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು.
ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಇಲ್ಲಿ ಅಪೊಸ್ತಲ ಯಾಕೋಬ ಹೇಳ್ತಾರೆ, ಈ ಸಭೆಯಲ್ಲಿ ಬರೇ ಅಲ್ಲಿ ದೇವರ ಮಕ್ಕಳು ಅಲ್ಲಿ ಪಕ್ಷಪಾತ ಮಾಡ್ತಿದ್ದಂದರೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿ ಮಾಡ್ತಾರೆ. ಶ್ರೀಮಂತ ಒಂದು ರೀತಿ ಪ್ರೀತಿ ಮಾಡೋದು, ಬಡ ಈ ರೀತಿಯಲ್ಲಿ ಪಕ್ಷಪಾತ ಮಾಡ್ತಿದ್ದ ನಿಮಿತ್ತದಲ್ಲಿ ಯಾಕೋಬ ಮತ್ತು ಆ ಪಕ್ಷಪಾತ ಮಾಡಿದ ನಿಮಿತ್ತಾಗಿ ದೇವರ ಧರ್ಮಶಾಸ್ತ್ರವರಿಗೆ ಅಪರಾಧಿ ಎಂದು ತೀರ್ಪು ಮಾಡ್ತಿದ್ದ ಎಂಬುದರಲ್ಲಿ ಯಾಕೋಬನು ಇಲ್ಲಿ ಹೇಳ್ತಾನೆ. ನಾನು 10ನೇ ವಾಕ್ಯ ನೋಡ್ತೇವೆ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನ ಎಲ್ಲ ವಿಷಯದಲ್ಲಿ ಅಪರಾಧಿ ಆಗ್ತಾನೆ. ದೇವರ ವಾಕ್ಯ ನೋಡ್ತೇವೆ. ಅಲೆ ಹೊಂಡಬೇಕಲ್ಲಿ ದೇವರು 10 ಆಜ್ಞೆಯನ್ನು ಕೊಟ್ಟಿದ್ದಾನೆ. ಹೊಸ ಹೊಂಡಬೇಕಲ್ಲಿ 10 ಆಜ್ಞೆಗೆ ಅನೇಕ ಆಜ್ಞೆಗಳು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಮತ್ತೆ ನಮ್ಮ ಸುವಾರ್ತೆಯಲ್ಲಿ ಪತ್ರಿಕೆಯಲ್ಲಿ ಅನೇಕ ಉಂಟು. ಹೀಗೆ ದೇವರ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯುವುದಕ್ಕೆ ದೇವರು ಕೊಟ್ಟಿದ್ದಾನೆ. ಮತ್ತು ದೇವರ ವಾಕ್ಯ ಇರ್ತದೆ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೀರಿ, ನೀಲಿ ಮುಳಿ ಕೊಳ್ಳುತ್ತೀರಿ, ದೇವರ ಆತ್ಮ ನಿಮಗೆ ಸಹಾಯ ಕೊಡುತ್ತಾನೆ ಎಲ್ಲ ಆಜ್ಞೆ ಕೈಕೊಂಡು ನಡೆಯುವುದಕ್ಕೆ. ಆದರೆ ಇದು ಇದ್ದುಕೊಂಡು ದೇವರ ಆತ್ಮನ ಒಳಗೆ ಇದ್ದುಕೊಂಡು ದೇವರ ವಾಕ್ಯ ತಿಳಿದುಕೊಂಡು ದೇವರ ವಾಕ್ಯದಲ್ಲಿ ಯಾವ ಆಜ್ಞೆಯೂ ಆಗುತ್ತಾರೆ ನೀವು ಎಲ್ಲದರಲ್ಲಿಯೂ ಅಪರಾಧಿ ಆಗ್ತೀರಿ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಈಗ 10 ಆಜ್ಞೆಯಲ್ಲಿ ನೀವು ಒಂದು ಆಜ್ಞೆ ಆಗಿದ್ದರೂ ಸಹ ಎಲ್ಲ ಅಪರಾಧಿ ಆಗಿರ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಎಂಬುದಾಗಿ ಅಪೊಸ್ತಲ ಯಾಕೋಬ ಹೇಳ್ತಾನೆ. ನಾನು 11ನೇ ವಾಕ್ಯ ನೋಡ್ತೇವೆ. ವ್ಯಭಿಚಾರ ಮಾಡಬಾರ್ದೆಂದು ಹೇಳಿದವನೇ ನರಹತ್ಯ ಮಾಡಬಾರ್ದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನರಹತ್ಯ ಮಾಡಿದ್ದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ, ನಡೆಯಿರಿ. ಇಲ್ಲಿ ಅಪ್ಪಸಾಕೋಣೆ ದೇವರ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಈ ಸಭೆಯಲ್ಲಿ ಏನಾಯಿತು ಅಂದರೆ ಅವರು ಬಡ ಸಹೋದರನು ಅವರು ಪಕ್ಷಪಾತ ಮಾಡಿದರು. ಇಲ್ಲಿ ಆ ಎಲ್ಲ ಆಜ್ಞೆಗಳು ಒಂದರಲ್ಲಿ ತಪ್ಪಿದ ನಿಮಿತ್ತವಾಗಿ ಅವರಿಗೆ ಧರ್ಮಶಾಸ್ತ್ರ ಅವರಿಗೆ ಅಪರಾಧ ತೀರ್ಪು ಮಾಡ್ತದೆ. ಮತ್ತು ನಿಮಗೆ ಬಿಡುಗಡೆ ಬರಬೇಕಾ, ಏನಾಗಬೇಕು, ಧರ್ಮಶಾಸ್ತ್ರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ, ನಿಮಗೆ ಬಿಡುಗಡೆ, ನಿಮಗೆ ಸ್ವಾತಂತ್ರ್ಯ ಉಂಟೆಂಬುದರಲ್ಲಿ ಯಾಕೋಬನು ಹೇಳ್ತಾನೆ. ಈಗ 13ನೇ ನೋಡ್ತೇವೆ. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಪು ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಪನ್ನು ಗೆದ್ದು ಎಗ್ಗುತ್ತದೆ. ಇದರ್ಥವಾಗಿದೆ ಈ ಸಭೆಗೆ. ಈ ಯಾಕೋಬನು ಇಲ್ಲಿ ಇರುವ ದೇವರ ಜನರಿಗೆ ಹೇಳ್ತಾನೆ, ಈ ದೇವರ ಜನರು ಒಂದು ಬಡ ಸಹೋದರನಿಗೆ ಕರುಣೆ ತೋರಿಸಿದ ನಿಮಿತ್ತವಾಗಿ ಅವರಿಗೆ ದೇವರ ನ್ಯಾಯ ತೀರ್ಪು ಅಥವಾ ಶಿಕ್ಷೆ ಬಂತು ಎಂಬುದರಲ್ಲಿ ಅಪೊಸ್ತಲ ಯಾಕೋಬ ಹೇಳ್ತಾರೆ. ಒಂದು ವೇಳೆ ಅವರು ಆ ಬಡ ಕರುಣೆ ತೋರಿಸಿದರೆ ಅವರಿಗೆ ನ್ಯಾಯ ತೀರ್ಪು ಬರುತ್ತಿದ್ದಿಲ್ಲ. ಅದರ್ಥ ಇವತ್ತು ದೇವರು ಪ್ರೀತಿ ಸ್ವರೂಪನು ಆಗಿದ್ದಾನೆ, ದೇವರ ದಯಲ ಹೋಗಿದ್ದಾನೆ. ದೇವರು ತನ್ನ ವಾಕ್ಯದ ಬಿಟ್ಟು ಏನೂ ಮಾಡುವುದಿಲ್ಲ. ಎಂದಿಗೂ ದೇವರು ತನ್ನ ಮಕ್ಕಳಿಗೆ ಅನ್ಯಾಯವನ್ನು ಎಂದಿಗೂ ಮಾಡುವುದಿಲ್ಲ. ಯಾವ ದೇವರ ಮಕ್ಕಳು ದೇವರ ಆಜ್ಞೆ ಗೊತ್ತಿದ್ದುಕೊಂಡು ಅವಿಧರಾಗ್ತಾರೋ ಆಗ ಸೈತಾನನು ಹಗಲು ರಾತ್ರಿ ತನ್ನ ಸಹೋದರ ಬಗ್ಗೆ ದೂರುಗಾರ ಎಂಬುದಾಗಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೆವಲ್ಯೂಷನ್ ಚಾಪ್ಟರ್ 12:10 ಹೇಳ್ತದೆ, ಸೈತಾನನು ತನ್ನ ಸಹೋದರ ಬಗ್ಗೆ ದೂರುಗಳನ್ನು ಹಗಲು ರಾತ್ರಿ ದೇವರ ಮುಂದೆ ದೇವರ ಮಕ್ಕಳ ಬಗ್ಗೆ ದೂರು ಹೇಳ್ತಾನೆ. ಈಗ ನೀವು ಪಾಪ ಮಾಡಿದ ಕೂಡಲೇ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಕೊಡ್ತದೆ. ಅಪರಾಧ ತೀರ್ಪು ಕೊಟ್ಟ ಕೂಡಲೇ ನೀವು ಪಾಪ ಅರಿಕೆ ಮಾಡಿ ಪಶ್ಚಾತ್ತಾಪಡುವುದಾದರೆ ಯೇಸು ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸುತ್ತದೆ. ಒಂದು ವೇಳೆ ಮನಸ್ಸಾಕ್ಷಿ ನಿಮಗೆ ಪೀಡಿಸುವಾಗ ನೀವು ಅದಕ್ಕೆ ಮನಸ್ಸು ಕೊಡದೆ ಅದನ್ನು ತಿರಸ್ಕಾರ ಮಾಡಿ ಅದಕ್ಕೆ ಆ ಮನಸ್ಸಾಕ್ಷಿ ಸ್ವರವನ್ನು ಆಚರಣೆ ಮಾಡುವುದಾದರೆ ಆ ಪಾಪವು ನಿಮ್ಮಲ್ಲಿದ್ದ ಪಾಪವು ಸೈತಾನ ಹೋಗಿ ದೇವರಿಗೆ ದೂರ ಹೇಳಿಕೊಂಡು ದೇವರ ಹತ್ರ ಆತನು ಅಧಿಕಾರ ತಗೊಳ್ತಾನೆ, ಪರಿಮಿತ ತಗೊಳ್ತಾನೆ ನಿಮಗೆ ಕಷ್ಟಗಳನ್ನು ತರುವುದಕ್ಕೆ. ಆವಾಗ ದೇವರ ನ್ಯಾಯ ಬರ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ದೇವರನ್ನು ಅಪೊಸ್ತಲ ಯೋಹನ ಹೇಳ್ತಾನೆ, ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಶಕ್ತಿಯಿಂದ ಅಲ್ಲಿ ಕೈಕೊಂಡು ನೋಡಿದರೆ ನಿಮಗೆ ಯಾವಾಗಲೂ ನ್ಯಾಯ ಬಗ್ಗೆ ನಿಮಗೆ ಭಯ ಬರುವುದಿಲ್ಲ. ನಿಮ್ಮಲ್ಲಿ ದೇವರ ಪ್ರೀತಿಯು ಪರಿಪೂರ್ಣ ಆಗ್ತದೆ. ದೇವರ ಪ್ರೀತಿ ಪರಿಪೂರ್ಣ ಇರುವಾಗ ಯಾವ ಹೆದರಿಕೆ ಇರುವುದಿಲ್ಲ. ಒಂದು ಹೆದರಿಕೆ ಬರ್ತದೆ. ಹೆದರಿಕೆ ನಿಮಗೆ ಯಾತನೆಯನ್ನು ಉಂಟು ಮಾಡ್ತೇವೆ ಎಂಬುದರಲ್ಲಿ ಅಪೊಸ್ತಲ ಯೋಹನ ಹೇಳುತ್ತಾನೆ. ಅದಕ್ಕೋಸ್ಕರ ಇವತ್ತು ಅನೇಕ ದೇವರ ಮಕ್ಕಳು ತಮ್ಮ ಕೆಲಸದ ಬಗ್ಗೆ, ಅನೇಕ ತಮ್ಮ ಬಿಸ್ನೆಸ್ ಬಗ್ಗೆ, ಅನೇಕ ತಮ್ಮ ಕುಟುಂಬದ ಬಗ್ಗೆ ಭಯ ಪಡುತ್ತಾರೆ. ಇವತ್ತಿನ ದಿನ ಆ ಭಯದ ಆತ್ಮ ನಿಮಗೆ ಬಿಡುಗಡೆಬೇಕಾ? ನಿಮ್ಮ ಹೃದಯವನ್ನು ಪರೀಕ್ಷಿಸಿರಿ. ದೇವರ ವಾಕ್ಯದ ಪರಿಪೂರ್ಣ ವಿದ್ಯಾರ್ಥಿ ಎಲ್ಲವನ್ನು ಪರೀಕ್ಷೆ ಮಾಡಿ ಅತಿ ಅಗತ್ಯವಾಗಿದೆ. ಭಯ ಬಂದಾಗ ಏನಾಗ್ತದೆ ನಾವು ನೋಡ್ತೇವೆ. ಯೋಬನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಜೋಬ್ ಚಾಪ್ಟರ್ 3:25. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು,
ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಪ್ರಿಯ ನೋಡಿ, ಹೆದರಿಕೆಯು ಯಾತನುಂಟು ಮಾಡ್ತದೆ? ಇದಕ್ಕೆ ದರ್ಶನ ಪ್ರಿಯರಲ್ಲಿ ಯಾರಿಗೆ ಹೆದರಿಕೆ ಬರ್ತದೆ? ಯಾವಾಗ ದೇವರ ಆಜ್ಞೆಗೆ ನೀವು ಅವಿಧರಾದರೆ ಮಾತ್ರವೇ ಹೆದರಿಕೆ ಆತ್ಮ ನಿಮಗೆ ಪ್ರಯಾಣ ಮಾಡುವಾಗಲೂ, ಕೆಲಸ ಮಾಡುವಾಗಲೂ, ಬಿಸ್ನೆಸ್ ಮಾಡುವಾಗಲೂ ಅಥವಾ ನಿಮಗೆ ಒಂದು ರೀತಿಯ ಹೆದರಿಕೆ ಬರ್ತಾ ಇರ್ತದೆ. ಲೋಕದಲ್ಲಿ ಈಗ ವ್ಯಾಧಿಗಳು ಬರುವಾಗ ನಿಮಗೆ ನನಗೊಬ್ಬ ಈ ರೀತಿ ಈ ಹೆದರಿಕೆ ಬಂದ ನೋಡ್ತಾ ಇಲ್ಲಿ ಯೋಬನ ಹೇಳ್ತಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು. ಅಂದರೆ ಯೋಬನಿಗೆ ಆಪತ್ತು ಬರಲಿಕ್ಕೆ ಮೊದಲನೇ ಕಾರಣ ಎಂದರೆ ಅವನು ಭಯ ಪಡ್ತಿದ್ದ. ನನ್ನ ಮಕ್ಕಳು ಪಾಪ ಮಾಡ್ತಿದ್ದರು. ಯೋಬನಿಗೆ ತುಂಬ ಮಕ್ಕಳಿದ್ದರು. ಆ ಮಕ್ಕಳು ಪಾಪ ಮಾಡ್ತಿದ್ರು. ಯೋಬನಿಗೆ ಭಯ ಬರ್ತಿತ್ತು, ತನ್ನ ಮಕ್ಕಳು ಪಾಪ ಮಾಡಿ ದೇವರ ಕೋಪ ಪಡೆದ ಅವನಿಗೆ ಭಯ ಹಾಗೆ ಆ ಭಯವು ಅವನಿಗೆ ಬಂದ ಕೂಡಲೇ ಆಪತ್ತು ಅವನಿಗೆ ಸಂಭವಿಸಿತು. ಮತ್ತು ನಾನು ಯಾವುದು ಎದುರುತ್ತನೋ ಅದು ತಪ್ಪದೇ ಬರುವುದು. ಅಷ್ಟೇ ಇನ್ನೊಂದು ಪ್ರೇರೆ ಯೋಬನಿಗೆ ಆಪತ್ತು ಇನ್ನೊಂದು ಕಾರಣ ನಾವು ನೋಡ್ತೇವೆ. ಯೋಬನು ತಾನೇ ನೀತಿವಂತನು, ತಾನೇ ಪರಿಶುದ್ಧನು, ತನ್ನಲ್ಲಿ ಏನು ಪಾಪವಿಲ್ಲ ಅಂತ ಒಂದು ಆತ್ಮಿಕ ಅಹಂಕಾರ ಅವನಲ್ಲಿತ್ತು ಪ್ರೇರೆ. ಯಾವಾಗ ನೀವು ಪ್ರೇರೆ ಯೋಬನು ತುಂಬ ಆರ್ಥಿಕವಾಗಿ ಐಶ್ವರ್ಯವಂತನು. ಯಾಕಂದರೆ ಯೋಬನು ದೇವರಿಗೆ ಕೊಡುವುದರಲ್ಲಿ ಬಡವರಿಗೆ ಅವನು ತುಂಬ ಉದಾರವಾಗಿ ಅವನು ಧನ ಸಹಾಯ ದಾನದಲ್ಲಿ ಮಾಡ್ತಿದ್ದನು. ಅದಕ್ಕೆ ಅವನಿಗೆ ಆರ್ಥಿಕವಾಗಿ ತುಂಬ ಅವನು ಐಶ್ವರ್ಯವುಳ್ಳವನಾದನು. ಆದರೂ ಪ್ರೇರೆ ಅವನಲ್ಲಿ ಆತ್ಮಿಕ ಅಹಂಕಾರ ಇತ್ತು. ತನ್ನ ಐಶ್ವರ್ಯ ನೋಡಿಕೊಂಡು ತನ್ನ ಆತ್ಮಿಕವಾಗಿ ಅವನು ತಾನೇ ನೀತಿವಂತನು, ತಾನೇ ಪರಿಶುದ್ಧನು, ಯಾವುದೇ ಪಾಪ ಇಲ್ಲ, ಆತ್ಮಿಕ ಅಹಂಕಾರ ಇತ್ತು. ಮತ್ತು ದೇವರು ಅವನ ಅಹಂಕಾರ ಮಾಡಬಾರದು ಎಂಬುದಾಗಿ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಅಲ್ಲಿ ಎಲಿಯು ಪ್ರವಾದನೆ ದೇವರ ಮಾತು ರೀತಿ 1 ಉಂಟು 2 ಉಂಟು. ಅದೇ ಮನುಷ್ಯರು ಲಕ್ಷಿಸುವುದಿಲ್ಲ, ಅವರಿಗೆ ಗಾಢ ನಿದ್ರೆ ಬರುವಾಗ ಕನಸಲ್ಲಿ ಮಾತ್ರ ಎಂಬುದಾಗಲಿ ಎಲಿಯು ಪ್ರವಾದನೆ. ಯೋಬನಿಗೆ ಈ ಒಂದು ಆಪತ್ತು ಬರೋ ಮೊದಲು ದೇವರು ಆತ್ಮನು ಅವನಿಗೆ ವಾಕ್ಯದಿಂದ ಎಚ್ಚರಿಕೆ ಕೊಟ್ಟನು. ಅವನಿಗೆ ದೇವರ ಕನಸಲ್ಲಿ ಅದರ ಮೊದಲು 1 ಅಥವಾ 2 ಮಾತು ದೇವರು ಫಸ್ಟ್ ದೇವರು ಮಾತನಾಡೋದು ವಾಕ್ಯ ದಿನಲು ಓದುತ್ತೀರೋ. ವಾಕ್ಯ ಓದುವಾಗ ದೇವರ ಆತ್ಮನು ನಿಮ್ಮಲ್ಲಿ ಇರುವ ಗುಪ್ತ ಪಾಪಗಳು, ನಿಮ್ಮಲ್ಲಿರುವ ಶರೀರದ ಸ್ವಭಾವಗಳು, ನಿಮ್ಮಲ್ಲಿ ಅವಿದ್ಯತೆ ದೇವರು ವಾಕ್ಯದ ಮುಖಾಂತರ ದೇವರು ಮಾತನಾಡ್ತಾನೆ. ಆಗ ನೀವು ಪಶ್ಚಾತ್ತಾಪ ಪಡಲೇಬೇಕು ಮತ್ತು ವಾಕ್ಯ ವಿಧ ಆಗಬೇಕು. ಇದು ಫಸ್ಟ್ ವಿಧ ದೇವರು ಮಾತನಾಡೋದಾಗಿದೆ. 2ನೇ ವಿಧ ದೇವರು ಮಾತನಾಡೋದು ಆಗಿದೆ. ನೀವು ನಿಮ್ಮ ಸಭೆಯಲ್ಲಿ ದೇವರ ಆತ್ಮನು, ದೇವರ ಸೇವಕರು ದೇವರ ಆತ್ಮನಿಂದ ತುಂಬಲ್ಪಟ್ಟುಕೊಂಡು ತನ್ನ ಸಭೆಯಲ್ಲಿ ಆದಿತ್ಯದ ಸಂದೇಶ ಕೊಡುವಾಗ ಅಥವಾ ಪ್ರವಾದನೆ ವಾಕ್ಯ ಕೊಡುವಾಗ ಅಥವಾ ಅವರು ಬೈಬಲ್ ಸ್ಟಡಿ ಕೊಡುವಾಗ ದೇವರ ಆತ್ಮನ ದೇವರ ಮುಖಾಂತರ ನಿಮ್ಮ ಪಾಪದ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಗದರಿಕೆಯನ್ನು ಕೊಡುತ್ತಾನೆ. ಇದನ್ನು ನೀವು ಕೇಳಿ ಅದಕ್ಕೆ ಆಗುವುದಾದರೆ ಮಾತ್ರವೇ ನ್ಯಾಯ ತೀರ್ಪು ಬರಲಿಕ್ಕೆ ಅವಕಾಶವಾಗ್ತದೆ. ಸೈತಾನ ಮೇಲೆ ಬಾಗಿಲು ತೆರಳಲ್ಪಡುತ್ತೆ. 3ನೇದಾಗಿ ದೇವರು ಕೆಲವು ಇವತ್ತು ನಾವು ಟಿವಿ ಮಾಧ್ಯಮದಲ್ಲಿ ದೇವರ ಆತ್ಮನು ಈ ವಾಕ್ಯ ಕೇಳುವ ಮಾತನಾಡುವನಾಗಿದ್ದೇನೆ. ಈ ಟಿವಿ ಮಾಧ್ಯಮ ವಾಕ್ಯ ಕೇಳಿ ನೀವು ಇದು ವಾಕ್ಯ ವಸಡೆ ಮಾಡುವುದಾದರೆ ಪ್ರಿಯರೇ, ನೀವು ದೇವರ ಶಿಕ್ಷೆಗೆ ಒಳಗಾಗಲಿಕ್ಕೆ ಮಾರ್ಗ ಓಪನ್ ಮಾಡಿದ ಹಾಗೆ ಆಗ್ತದೆ. 4ನೇ ವಿಧ ನೋಡ್ತೇವೆ, ಕೆಲವು ಸಂದರ್ಭದಲ್ಲಿ ದೇವರು ಭಾರಿ ಅಪರೂಪವಾಗಿ ಅಥವಾ ದೇವರ ಚಿತ್ತವರಿಗೆ ದೇವರು ಕನಸಲ್ಲಿ ಮಾತನಾಡಿದ. ಈಗ ಯೋಬನ ಹತ್ರ ದೇವರು 1, 2 ಕನಸಲ್ಲಿ ಮಾತಾಡೋದು. ಆ ಕನಸಲ್ಲಿ ಮಾತನ್ನು ಅವನು ಆಚರಣೆ ಮಾಡಿದನು. ಮತ್ತು ನಾವು ಇನ್ನು 5ನೇ ನಾವು ಹೊಸ ನೋಡ್ತೇವೆ, ದೇವರು ನಿಮ್ಮ ಮನಸ್ಸಾಕ್ಷಿ ಪ್ರೇರೆ ಮೇನ್ ಆಗಿದೆ. ಇವತ್ತು ಹೊಸ ಮಡಿಕಲ್ಲಿ ನೀವು ಪಾಪ ಮಾಡಿದ ಕೂಡಲೇ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಏನೋ ಒಂದು ಅಪರಾಧ ತೀರ್ಪು ಕೊಡುತ್ತದೆ. ಅದು ಕೂಡಲೇ ನೀವು ಯಾಕೆ ನನ್ನ ಮನಸ್ಸಾಕ್ಷಿ ಅಪರಾಧ ಇರ್ತದೆ ಎಂಬುದಾಗಿ ವಾಕ್ಯ ಓದಿ, ವಾಕ್ಯ ಧ್ಯಾನ ಮಾಡಿ, ವಾಕ್ಯದಲ್ಲಿ ಪರೀಕ್ಷೆ ಮಾಡಿ, ದೇವರೇ ನನ್ನ ಮನಸ್ಸಾಕ್ಷಿ ಅಪರಾಧ ಆಗ ದೇವರ ಆತ್ಮನು ವಾಕ್ಯದ ಮಧ್ಯೆ ನಮಗೆ ನೀನು ತಪ್ಪು ಮಾಡಿದಿ ಎಂಬುದೇ ಹೇಳುವಾಗ ಅಲ್ಲಿ ನೀವು ಪಶ್ಚಾತ್ತಾಪ ಪಡುವವರಾಗಬೇಕು. ಅಲ್ಲಿ ನೀವು ನೆಗ್ಲೆಕ್ಟ್ ಮಾಡುವುದಾದರೆ ಪ್ರೇರೆ ಇದು 5ನೇ ವಿಧ ಆಗಿದೆ. ಹೊಸ ಮಡಿಕಲಿದ್ದಾರೆ ಮಾತ್ರ 6ನೇ ವಿಧವಾಗಿದೆ. ದೇವರು ದರ್ಶನದ ಮುಖಾಂತರ ಅಥವಾ ದೇವದೂತರ ಮುಖಾಂತರ ದೇವರು ಮಾತನಾಡಿದ್ರೆ ಭಾರಿ ವಿರಳವಾಗಿ ಪ್ರೇರೆ. 7ನೇ ಸಂಗತಿಯಲ್ಲಿ ನಾವು ಕೆಲವರಿಗೆ ದೇವರು ಗಟ್ಟಿಯಾದ ಸ್ವರದಿಂದಲೂ ಮಾತನಾಡಿ ನೋಡ್ತೇವೆ ಪ್ರೇರೆ. ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನ ಅರಸನು ಪ್ರೇರೆ ತನ್ನ ಅರಮನೆಯಲ್ಲಿ ತನ್ನ ಐಶ್ವರ್ಯ ವೃದ್ಧಿಯಾಗುವ ಅವನು ತುಂಬ ಅಹಂಕಾರದಲ್ಲಿ ತುಂಬಲ್ಪಟ್ಟನು. ದೇವರು ಆ ನೆಬೂಕದ್ನೆಚ್ಚರನ ಅರಸನಿಗೆ ತುಂಬ ಪ್ರೀತಿ ಮಾಡಿದ ನಿಮಿತ್ತವಾಗಿ ದಾನಿಯೇಲನೆಂಬ ಪ್ರವಾದಿಗೆ ಕಲಿಸ್ತಾನೆ. ಮತ್ತು ಆ ನೆಬೂಕದ್ನೆಚ್ಚರನ ಅರಸನಿಗೆ ಆ ಒಂದು ಆಪತ್ತು ಬರೋ ಮೊದಲು ಅವನಿಗೊಂದು ಕನಸು ಬಿತ್ತು. ಆ ಕನಸು ಅರ್ಥ ಹೇಳಲಿಕ್ಕೆ ಆ ನೆಬೂಕದ್ನೆಚ್ಚರನಿಗೆ ಯಾರೂ ಸಿಗಲಿಲ್ಲ. ಆಗ ದಾನಿಯೇಲ ಪ್ರವಾದಿ ಹೋಗಿ ಆ ನೆಬೂಕದ್ನೆಚ್ಚರನ ಕನಸನ್ನು ಅರ್ಥವನ್ನು ಹೇಳಿಕೊಂಡು ಅವನು ಹೇಳ್ತಾನೆ, ಈ ಕನಸು ನೆರವೇರ
ನೆರವೇರಬಾರದಾದರೆ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಪಾಪಗಳನ್ನು ಧ್ವಂಸ ಮಾಡಬೇಕು, ಬಡವರಿಗೆ ಕರುಣೆ ತೋರಿಸಬೇಕು. ಈ ರೀತಿಯ ಕೆಲವು ಬುದ್ಧಿ ಮಾತುಗಳು ಹೇಳ್ತಾನೆ. ಈ ಬುದ್ಧಿ ಮಾತುಗಳನ್ನು ಆಚರಣೆ ಮಾಡಿದ ನಂತರ ಒಂದಿನ ಅವನ ಅರಮನೆಯಲ್ಲಿ ತಾನು ಕಟ್ಟಿದ್ದ ಬಾಬೆಯಲ್ಲಿ ಅಂದರೆ ತಾನು ಕೊಚ್ಚಿಕೊಳ್ಳುವ ದೊಡ್ಡ ಸ್ವರ ಅವನಿಗೆ ಕೇಳಿತು. ನೆಬೂಕದ್ನೆಚ್ಚರನೇ ಎಂಬುದಾಗಿ ಅವನು ಕೂಡಲೇ ಅವನು ಒಂದು ಪ್ರಾಣಿ ಆದನು. 7 ವರ್ಷ ನೆಬೂಕದ್ನೆಚ್ಚರನು ಪ್ರಾಣಿಯಾಗಿ ಹುಲ್ಲುಗಾವಲು ತಿನ್ನುತ್ತಿದ್ದನು ಎಂಬುದನ್ನು ನೋಡ್ತೇವೆ. 7 ವರ್ಷ ಅವನು ತನ್ನ ಆತ್ಮಿಕ ಅಹಂಕಾರಕ್ಕೋಸ್ಕರ ಅವನಿಗೆ ದೇವರು ಪ್ರಾಣಿ ಮಾಡಿದನು. ಆ 7 ವರ್ಷ ಅವನ ಶಿಕ್ಷೆ ಅನುಭವ ಮಾಡಿದ ನಂತರ ಅವನಿಗೆ ಬುದ್ಧಿ ಬಂತು. ದೇವರು ನ್ಯಾಯವಂತನಾಗಿದ್ದಾನೆ, ಅಹಂಕಾರಿಗಳಿಗೆ ಅದು ಶಿಕ್ಷೆ ಕೊಡ್ತೇವೆ ಗೊತ್ತಾದ ನಂತರ ಅವನಿಗೆ ದೇವರು ಪುನಃ ಅವನಿಗೆ ಮನಸ್ಸು ಕೊಟ್ಟು ಪುನಃ ಅವನು ಅರಸನಾಗಿ ಅದು ಇವತ್ತು ಅಪ್ಪಸ್ತಲರು ಅದೇ ಹೇಳ್ತಾನೆ. ದೇವರ ನ್ಯಾಯ ತೀರ್ಪು ದಿನದಲ್ಲಿ ನಿಮಗೆ ಹೆದರಿಕೆ ಬರಬಾರದು. ಹಾಗಾದರೆ ಅಪ್ಪಸ್ತಲ ಹೇಳ್ತಾನೆ, ದೇವರನ್ನು ಸಂಪೂರ್ಣದಿಂದ ಪ್ರೀತಿಸಿದಾದರೆ ನೀವು ಯಾವಾಗಲೂ ಧೈರ್ಯವುಳ್ಳವರು ಆಗ್ತೀರಿ, ನಿಮ್ಮಲ್ಲಿ ಹೆದರಿಕೆ ಬರುವುದಿಲ್ಲ. ಒಂದು ವೇಳೆ ಅಪ್ಪಸ್ತಲ ಹೇಳ್ತಾನೆ ಹೆದರಿಕೆಯು ನಿಮ್ಮಲ್ಲಿ ಬರುವುದಾದರೆ ನೀವು ಪ್ರೀತಿಯಲ್ಲಿ ಪೂರ್ಣವಾಗಲಿಲ್ಲ, ಅದಕ್ಕೋಸ್ಕರ ಹೆದರಿಕೆ ಬರ್ತದೆ. ಅದೇ ಪೂರ್ಣ ಪ್ರೀತಿಯು ಬಿಡುತ್ತದೆ. ಅದರ್ಥ ನಿಮ್ಮ ಒಳಗೆ ಬರುವಂಥ ಹೆದರಿಕೆಯು ಆತ್ಮವು ನಿಮ್ಮನ್ನು ಬಿಟ್ಟು ಹೋಗಬೇಕಾ, ಯಾವಾಗಲೂ ಧೈರ್ಯವುಳ್ಳವರಾಗಿ ಇರಬೇಕಾ. ಹಾಗಾದರೆ ಸಂಪೂರ್ಣ ಹೃದಯದಿಂದ ದೇವರು ಪ್ರೀತಿಸಿ ಅಂದರೆ ಅದರ್ಥ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಸಂಪೂರ್ಣವಾದ ಪ್ರೀತಿ. ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ಎಂದಿಗೂ ಭಯ ಬರುವುದಿಲ್ಲ, ಅವರು ಎಂದಿಗೂ ತೀರ್ಪು ಒಳಗಾಗುವುದಿಲ್ಲ. ಅವರು ಪ್ರತಿ ದಿವಸ ದೇವರ ಪ್ರೀತಿಯನ್ನು ಅನುಭವ ಮಾಡುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 verse 9 and 10 verse. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇಲ್ಲಿ ಅತಿ ಸ್ಪಷ್ಟನೆ, ತಂದೆ ನನ್ನ ಪ್ರೀತಿ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನನ್ನ ಪ್ರೀತಿ ನೆಲೆಗೊಂಡಿರಿ ಎಂಬುದು ಯೇಸು ಕ್ರಿಸ್ತನು ಮತ್ತೆ ಹೇಳ್ತಾನೆ. ನಾನು ಯೇಸು ಕ್ರಿಸ್ತನು ಒಬ್ಬನೇ ಮಗನಾಗಿದ್ದನು, ಆದರೂ ಯೇಸು ಕ್ರಿಸ್ತನು ನಾನು ಭೂಲೋಕದಲ್ಲಿರುವಾಗ ನನ್ನ ತಂದೆಯನ್ನು ಪ್ರೀತಿಸಿ ತನ್ನ ಆಜ್ಞೆ ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡನು. ಹಾಗೆಯೇ ನಿನ್ನ ಆಜ್ಞೆ ಕೈಕೊಂಡು ನೋಡಿದರೆ ತಂದೆ ಪ್ರೀತಿ ನೆಲೆಗೊಂಡು. ಪರಲೋಕ ತಂದೆ ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಾಳು, ಕೃಪಾಳು ಆಗಿದ್ದಾನೆ. ಆತನು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಅಪ್ಪಸ್ತಲ ಯಾಕೋ ಬರ್ತಾನೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ದೇವರಿಂದ ಬರುವ ಎಲ್ಲ ದಾನಗಳು ಪರಿಪೂರ್ಣವಾಗಿವೆ. ಅದು ಯಾವ ರೀತಿಯ ಸಂತರ ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ದೇವರು ತನ್ನ ಮಕ್ಕಳಿಗೆ ರೋಗವನ್ನು ಕೊಡುವುದಿಲ್ಲ. ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಕರುಣೆ ತೋರಿಸುವನು ಆಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ದೇವರ ಕರುಣೆ, ದೇವರ ದಯೆ, ದೇವರ ಆಶೀರ್ವಾದ, ಒಳ್ಳೆಯ ಆರೋಗ್ಯ, ದೀರ್ಘ ಆಯುಷ್ಯ, ಜಯಭರಿತವಾದ ಕ್ರಿಸ್ತ ಜೀವಿತ, ಧೈರ್ಯದಿಂದ ಇರಬೇಕಾ. ಇಷ್ಟೇ ಯೇಸು ಕ್ರಿಸ್ತನೇ, ನಾನು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ತಂದೆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇನು, ಹಾಗೆ ನೀವು ನನ್ನ ಆಜ್ಞೆ. ಯೇಸು ಕ್ರಿಸ್ತನು ಹೊಸ ನಂಬಿಕೆಯಲ್ಲಿ ಎಲ್ಲ ನಂಬಿಕೆ 10 ಆಜ್ಞೆಗಳನ್ನು ಮತ್ತು ಅದಕ್ಕೆ ಇನ್ನೂ ಅನೇಕ ಆಜ್ಞೆಗಳನ್ನು ಇನ್ನೂ ಎಷ್ಟು ಕೊಟ್ಟಿದ್ದಾನೆ. ಅದೇ ಯೇಸು ಕ್ರಿಸ್ತನು ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನೀವು ಸಹ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹಾಗಾದರೆ ಈ ದೇವರ ಪ್ರೀತಿ ನೆಲೆಗೊಂಡಿರೋರಿಗೆ ಎಂದಿಗೂ ನಿಮಗೆ ಭಯ ಬರುವುದಿಲ್ಲ. ಯಾಕಂದರೆ ನೀವು ಹೇಳ್ತೀರಿ, ನಿಮಗೆ ಪ್ರತಿ ಗಲಿಗೆ ಆ ತಂದೆಯ ಪ್ರೀತಿ ನೀವು ಅನುಭವ ಮಾಡ್ತೀರಿ. ನೀವು ಪ್ರತಿ ದಿವಸ ಹೇಳ್ತೀರಿ, ನನ್ನ ಸಂಗಡ ದೇವರಿದ್ದಾನೆ, ಆತನ ಶುಭವು ಕೃಪೆಯು ನನ್ನ ಹಿಂಬಲಿಸ್ತವೆ, ಆತನು ನನಗೆ ಕರುಬನು, ನಾನು ಕೊರತೆ ಪಡೆನು, ಆತ ಹಸಿವು ನನ್ನ ತಂಗಿಸ್ತಾನೆ, ವಿಶ್ರಾಂತ ನೀರು ಬರ ಮಾಡುತ್ತಾನೆ ಎಂದು ಹೇಳ್ತೀರಿ. ನೀವು ಹೇಳ್ತೀರಿ, ನಾನು ಒಂದು ವೇಳೆ ಕಾರ್ಯಕ್ಕೆ ನಡೆಯುವಾಗಲೂ ನಿನ್ನ ಹತ್ತಿರ ಇರುವುದರಿಂದ ನಾನು ಭಯ ಪಡೆಯನು, ನಿನ್ನ ದೊಣ್ಣೆಯು ನನಗೆ ಧೈರ್ಯ ಕೊಡುತ್ತವೆ, ಸತ್ತಲು ಮುಂದೆ ನನಗೆ ಔತಣ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲ ರಚಿಸುತ್ತಿ, ನನ್ನ ಪಾತ್ರ ಹೊರಸೂಸುತ್ತದೆ, ನಿಶ್ಚಯವಾಗಿ ಶುಭ. ಈ ರೀತಿ ನೀವು ಯಾವಾಗಲೂ ದೇವರ ವಾಗ್ದಾನ ಮಾತನಾಡ್ತೀರಿ. ಅದೇ ರೀತಿಯಲ್ಲಿ ಪ್ರತಿ ಗಲಿಗೂ ಹೊರಗೆ ಹೋಗುವಾಗಲೂ ಆಶೀರ್ವಾದ, ಮನೆಗೆ ಬರುವ ಎಲ್ಲ ಆಶೀರ್ವಾದಗಳನ್ನು ಅನುಭವ ಮಾಡಿಕೊಂಡು ದೇವರಿಗೆ ಯಾವಾಗಲೂ ದೇವರ ಆತ್ಮ ಬರಿತಕೊಂಡು ದೇವರು ಸ್ತುತಿಸುತ್ತಾ ಕೊಂಡಾಡುತ್ತಾ ನೀವು ಇರುತ್ತೀರಿ ಆದರೆ ಯಾವಾಗ ಆಜ್ಞೆ ನೀವು ಅವಿಧರಾಗ್ತೀರೋ ಆವಾಗಲೇ ನಿಮಗೆ ಮನಸ್ಸಾಕ್ಷಿ ತೀರ್ಪು ಕೊಡುತ್ತದೆ.
ಅದು ಸಿಗ್ನಲ್ನು ಅಲಸ ಮಾಡಿದ ಕೂಡಲೇ ಭಯ ಆತ್ಮ ನಿಮಗೆ ಅಟ್ಯಾಕ್ ಮಾಡ್ತದೆ, ನಿಮಗೆ ಭಯದ ಆಲೋಚನೆ ಬರ್ತವೆ. ಅಲ್ಲಿಯೂ ನೀವು ಪಶ್ಚಾತ್ತಾಪ ಪಡುವುದಿಲ್ಲವಾದರೆ ಕೂಡಲೇ ಪ್ರೇರೆ ಸೈತಾನನು ಪ್ರೇರೆ ದೇವರ ಹತ್ರ ಅನುಮತಿ ಕೇಳಿಕೊಂಡು, ಹೇಗೆ ಯೋಬನಿಗೆ ದೇವರು ತಾನೇ ಸೈತಾನಿಗೆ ಅನುಮತಿ ಕೊಟ್ಟನು ಪ್ರೇರೆ. ಹಾಗೆ ಸೈತಾನನು ಪ್ರೇರೆ ಬಂದು ನಿಮ್ಮ ಆಶೀರ್ವಾದನು ಆರಿನ ಕದ್ದುಕೊಂಡು ಹೋಗ್ತಾನೆ. ಎಷ್ಟು ತನಕ ಪ್ರೇರೆ? ಯೋಬನ ಕಡೆಗೆ ಆತನು ಪಶ್ಚಾತ್ತಾಪ ಪಡುತ್ತಾನೆ. ಈಗ ಅಲ್ಲಾದರೂ ನಾನು ನಿನ್ನ ವಿಷಯ ಕಿವರೇ ಕೇಳಿದೆನು, ನನ್ನ ಅವನು 74 ಬಾರಿ ಯೋಬನ ದೇವರಿಗೆ ಗುಣಗುಟ್ಟಿದ್ದನು. 74 ಬಾರಿ ದೇವರಿಗೆ ಅವನು ದೇವರಿಗೆ ಪ್ರಶ್ನೆ ಕೇಳಿದನು, ನಾನು ಇಷ್ಟು ನೀತಿವಂತನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ಯಾಕೆ ಕಷ್ಟಪಡ್ತೀನಿ? ತಾನೇ ನೀತಿವಂತ ನೆನೆಸ್ಕೊಂಡು ಲಾಸ್ಟ್ ಅವನಿಗೆ ಗೊತ್ತಾಯಿತು, ನೀತಿವಂತನು ಯಾರೂ ಇಲ್ಲ, ಎಲ್ಲರೂ ಪಾಪಿಗಳು. ಅದನ್ನು ದಿನಾಲು ಇನ್ನೂ ನೀತಿವಂತರಾಗಿ ಜೀವಿಸಬೇಕಾಗಿದ್ದರೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 22:11 ಈಗತ್ತೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಡ್ತಾರೆ. ನಾವು ಎಂದಿಗೂ ನಾನು ನೀತಿ ಪರಿಪೂರ್ಣ ಆಗಿದೆ ಇಂಥ ಅಹಂಕಾರ ಬರದೆ ದಿನಾಲು ನನ್ನ ಹೃದಯ ಮತ್ತೆ ಬರೆಸುತ್ತೆ. 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿಗೆ ಹಸಿದು ಬಾರಿದವರು ಧನ್ಯರು, ಅವರಿಗೆ ತರ್ತಂತೆ. ನಾವು ದಿನಾಲು ನಮ್ಮ ಆತ್ಮ ಪ್ರೇರೆ ದಿನಾಲು ಇನ್ನೂ ನಾನು ನೀತಿವಂತನಾಗಬೇಕು, ಇನ್ನೂ ನಾವು ನೀತಿವಂತನಾಗಬೇಕು. ಆ ರೀತಿ ನಮ್ಮ ಹೃದಯ ತವಕ ಪಡುತ್ತಾರೆ ಮಾತ್ರವೇ ನಾವು ದೇವರ ವಾಕ್ಯನ ಓದುತ್ತೇವೆ, ದೇವರ ವಾಕ್ಯವನ್ನು ಗಮನಿಸ್ತೇವೆ. ಆಗ ದೇವರ ವಾಕ್ಯದಲ್ಲಿ ನಮ್ಮಲ್ಲಿರೋ ಪಾಪಗಳು ನಮ್ಮಲ್ಲಿರೋ ಅದನ್ನು ತೋರಿಸಲ್ಪಡುತ್ತದೆ, ನಾವು ವಿದ್ಯರಾಗ್ತೇವೆ. ಆದರೆ ನಾನೇ ನೀತಿವಂತನು, ನಾನೇ ಅಹಂಕಾರ ನಮ್ಮಲ್ಲಿ ಬಂದರೆ ಎಷ್ಟು ದೇವರ ಸೇವಕರು ವಾಕ್ಯದ ಮಾತನಾಡಿದರು, ಈ ಟಿ ಮಾದಲ್ಲಿ ಇಡೀ ದಿನ ಕೇಳಿದರು, ನಾವು ಅದನ್ನು ಬರೀ ಕೇಳುವುದು ಮಾತ್ರ ಕೇಳ್ಕೊಂಡು ನೋಡಿದ್ರೆ ಆವಾಗ ಮಾತ್ರ ನಾಯಕರ ಬಗ್ಗೆ ಹೆದರಿಕೆ ಬರ್ತದೆ. ಮತ್ತು ಆ ಹೆದರಿಕೆಯು ಯಾತನೆ. ಆದರೆ ಯಾವಾಗ ನೀವು ದೇವರನ್ನು ಪೂರ್ಣದ ಪ್ರೀತಿ ಮಾಡುತ್ತೀರೋ, ನೀವು ಪ್ರೀತಿಯಲ್ಲಿ ಪರಿಪೂರ್ಣ ಆಗ್ತಿರೋ, ಹೆದರಿಕೆಗೆ ಅವಕಾಶವಿಲ್ಲ ಎಂಬುದು ಅತಿ ಸ್ಪಷ್ಟವಾಗಿ ಅಲ್ಲಿ ಅಪದೇವನನ್ನು ಅಲ್ಲಿ ಅವನು ವಿವರಿಸ್ತಾನೆ. ಇನ್ನು ಕೆಲವು ವಾಕ್ಯಗಳು ನೋಡಬರೆ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ರಿಂದ 9 ವಾಕ್ಯ. 1 John 1:5-9. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. ಇಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾನೆ ಅಂತ ಅರ್ಥ. ದೇವರು ಪರಿಶುದ್ಧನಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲಿಲ್ಲ, ಅದರ್ಥ ದೇವರಲ್ಲಿ ಪಾಪ ಎಂಬುದು ಇಲ್ಲವೇ ಇಲ್ಲ ಎಂಬುದು ಅದರ್ಥವಾಗಿದೆ. 6ನೇ ವಾಕ್ಯ ನೋಡ್ತೇವೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವರಲ್ಲ. ಇದರ್ಥವಾಗಿದೆ. ಇವತ್ತು ನೀವು ಪ್ರೇರೆ, ನಾನು ದೇವರನ್ನು ಪ್ರೀತಿಸ್ತೇನೆ, ನಾನು ತುಂಬ ಪ್ರಾರ್ಥನೆ ಮಾಡ್ತೇನೆ, ತುಂಬ ವಾಕ್ಯ ಓದುತ್ತೇನೆ ಎಂದು ಹೇಳಿ ಒಂದು ವೇಳೆ ಕತ್ತಲೆಂದರೆ ಒಂದು ವೇಳೆ ಪಾಪದಲ್ಲಿ ಜೀವಿಸುವುದಾದರೆ ದೇವರ ಮುಂದೆ ನೀವು ಸುಳ್ಳಾಡುತ್ತೀರಿ ಎಂಬುದಾಗಿ ದೇವರ ವಾಕ್ಯವು ನಿಮಗೆ ತೀರ್ಪು ಮಾಡ್ತದೆ. ಮತ್ತು ನೀವು ಸತ್ಯವನ್ನು ಅನ್ನೋದ್ರಿಂದ ಅರ್ಥ ದೇವರ ಹತ್ತಿರ ನಾನು ಬರೀ ಕಪಟವಾಗಿ ಮಾತ್ರ ದೇವರ ನಾನು ಪ್ರೀತಿ ಬರೀ ಕಪಟ ಪ್ರೀತಿಯಾಗಿದೆ, ಹೃದಯದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯತೆ ಇಲ್ಲ, ನೀವು ಸುಳ್ಳಾಡುತ್ತೀರಿ ಎಂಬುದೇ ದೇವರ ವಾಕ್ಯ ತೀರ್ಪು ಮಾಡ್ತದೆ. ಪುರಲ್ಲಿ 6ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ಈಗುಂಟು, ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಅದರ್ಥ ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧ ದೇವರೊಟ್ಟಿಗೆ ನೀವು ಅನ್ಯೋನ್ಯತೆಯಿದ್ದಾರೆ, ನೀವು ನಿಮ್ಮ ಸಹೋದರ ಸಹೋದರೊಟ್ಟಿಗೆ ಕುಟುಂಬದ ಗಂಡನ ಮೇಲೆ ಏನಾಗುತ್ತೆ ಅನ್ಯೋನ್ಯತೆ ಇರ್ತದೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮ ಶುದ್ಧಿ ಮಾಡ್ತದೆ. ಅದರ್ಥ ಯಾವಾಗ ನೀವು ದೇವರ ಪರಿಶುದ್ಧ ನಿಮ್ಮದಾಗಿ ನೀವು ತಿಳಿದುಕೊಂಡು ದೇವರೊಟ್ಟಿಗೆ ಪರಿಶುದ್ಧ ರೀತಿಯಲ್ಲಿ ನೀವು ದೇವರೊಟ್ಟಿಗೆ ಅನ್ಯೋನ್ಯತೆ ಇರ್ತೀರೋ, ಆವಾಗ ಮಾತ್ರ ನಿಮಗೆ ಕಣ್ಣಿಗೆ ಕಾಣುವಂಥ ಸಹೋದರ ಸಹೋದರರನ್ನು, ಕಣ್ಣಿಗೆ ಕಾಣುತ್ತಾರೆ ಮಕ್ಕಳನ್ನು ಯಥಾರ್ಥ ಹೃದಯದಿಂದ ನಿಷ್ಕಪಟ ಹೃದಯದಿಂದ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಕುಟುಂಬದ ಗಂಡನ ಮಧ್ಯದಲ್ಲಿ ಅಂಥ ಪ್ರೀತಿ ಬರ್ತದೆ, ಮಕ್ಕಳು ಅಂತ ಆ ಪ್ರೀತಿ ನಿಮ್ಮಲ್ಲಿ ಬರುವಾಗ ಯೇಸು ಕ್ರಿಸ್ತವು ಯಾವುದೇ ಅಲ್ಲಿ ಪಾಪ ಉಳಿಯದೆ ಪರಿಪೂರ್ಣ ಎಲ್ಲ ಪಾಪವನ್ನು ಶುದ್ಧೀಕರಿಸಿಕೊಂಡು ಯೇಸು ಕ್ರಿಸ್ತ ರಕ್ತ ಕೋಟೆ ನಿಮ್ಮ ಸುತ್ತಲೂ ಹಾಕಲ್ಪಡ್ತದೆ. ಈ ರಕ್ತದ ಬೇಲಿ ಸುತ್ತಲೂ ಇರುವಾಗ ಸೈತಾನಿಗೆ ಆ ಬೇಲಿ ನೋಡಿ ನಿಮ್ಮ ಒಳಗೆ ಬರಲಿಕ್ಕೆ ಅವನಿಗೆ ಸಾಧ್ಯವಾಗುವುದಾಗಿದೆ. ಯೇಸು ರಕ್ತ ಸುತ್ತಲೂ ನಿಮ್ಮ ಬೇಲಿ ಆಗಿ ದೇವರು ಹಾಕುತ್ತಾನೆ. ಯಾವಾಗ ದೇವರು ಪರಿಶುದ್ಧನಾಗಿದ್ದಾನೆ, ಆ ಪರಿಶುದ್ಧ ದೇವರೊಟ್ಟಿಗೂ ಆ ಪರಿಶುದ್ಧ ಜೀವಿಸಿದರೆ ಮಾತ್ರವೇ ನಿಮ್ಮ ಸಹೋದರ ಸಹೋದರರ ಬಗ್ಗೆ ಯಾವ ಕೋಪ,
ಯಾವ ದ್ವೇಷ, ಯಾವ ಸಿಟ್ಟು ಇಟ್ಟುಕೊಳ್ಳದೆ ಯಥಾರ್ಥವಾಗಿ ಶುದ್ಧರನ್ನು ಪ್ರೀತಿ ಮಾಡ್ತೀರಿ. ಆ ಕುಟುಂಬ ಜೊತೆಯಲ್ಲಿ ಗಂಡ ಮಧ್ಯದಲ್ಲಿ ಸಪ್ರೆ ಯಾವ ದ್ವೇಷವಾಗಲಿ, ಯಾವ ಸಿಟ್ಟು ಇಲ್ಲದೆ ಯಥಾರ್ಥ ಗಂಡ ಪ್ರೀತಿಸ್ತೀರಿ. ಈ ರೀತಿ ಪ್ರೀತಿ ನಿಮ್ಮಲ್ಲಿ ಇರುವಾಗ ಪ್ರೇರೆ, ಅನ್ಯತೆ ಇರುವಾಗ ಪ್ರೇರೆ, ಅಲ್ಲಿ ಯೇಸು ರಕ್ತ ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸು. ಆ ರಕ್ತದ ಕವರಿಂಗ್, ರಕ್ತದ ಕೋಟೆ, ರಕ್ತದ ಬೇಲೊಳಗೆ ಇರ್ತೀರಿ ಎಂಬುದರಲ್ಲಿ ಅದು ಅರ್ಥವಾಗಿದೆ. ಮತ್ತು 8ನೇ ವಾಕ್ಯ ಹೇಳ್ತಾರೆ, ನಮ್ಮಲ್ಲಿ ಪಾಪವಿಲ್ಲವನ್ನು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದು ಅರ್ಥವಾಗಿದೆ. ದಿನಾಳು ನೀವು ದೇವರ ವಾಕ್ಯ ಓದುವುದಾದರೆ, ಧ್ಯಾನ ಮಾಡುವುದರೆ, ದೇವರ ವಾಕ್ಯವು ದಿನಾಲು ನಾವು ದೊಡ್ಡ ನೀವು ಪಾಪಗಳನ್ನು ಮಾಡದೇ ಇರಬಹುದು. ಅದೇ ಬಾಯಿ ಮಾತಿನಲ್ಲಿ, ಆಲೋಚನೆಯಲ್ಲಿ ನೀವು ಪಾಪ ಮಾಡಿದ್ರೆ ಈ ದೇವರ ವಾಕ್ಯವು ಬೆಳಕಾಗಿದೆ. ಈ ವಾಕ್ಯ ನಿಮ್ಮಲ್ಲಿ ಪಾಪಗಳನ್ನು ತೋರಿಸಿಕೊಡುತ್ತದೆ. ಆವಾಗ ಕೂಡಲೇ ನೀವು ಪಶ್ಚಾತ್ತಾಪ ಪಡುತ್ತೀರಿ. ಆಗ ಪಾಪಕ್ಕೆ ಅಲ್ಲಿ ಬಿಡರ ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಒಂದು ವೇಳೆ ನೀವು ದೇವರ ವಾಕ್ಯ ಓದುವುದಿಲ್ಲವೋ ಅಥವಾ ದೇವರ ಧ್ಯಾನ ಮಾಡೋದಿಲ್ಲವೋ ಆವಾಗಂತದೆ ನೀವು ಹೇಳ್ತೀರಿ, ಯೋಬನಿಗೆ ನನ್ನಲ್ಲಿ ಪಾಪವಿಲ್ಲ, ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ನಾನೆಷ್ಟು ದಾನ ಧರ್ಮ ಮಾಡಿದ್ದೇನೆ, ಅದು ಕೆಲವರು ತುಂಬ ದಾನ ಧರ್ಮ, ನಾನೆಷ್ಟು ದಾನ ಧರ್ಮ ಮಾಡಿದ್ದೇನೆ, ಇಷ್ಟನ್ನು ಬಡವರಿಗೆ ಕೊಡುತ್ತೇನೆ, ನಾನೇನಪ್ಪ ಈ ರೀತಿ ನೀವು ಇರುವುದಾದರೆ ಅದು ಅರ್ಥ ಅಪ್ಪಸ್ತಲ ಯೋನಾಗ್ತಾನೆ, ಅವನು ತನ್ನ ಮೋಸಪಡಿಸ್ಕೊಳ್ತಾನೆ, ಅವನ ದೇವರ ವಾಕ್ಯವಿಲ್ಲ ಎಂಬುದಾಗಿ ಅಪ್ಪಸ್ತಲ ಯೋವನನ್ನು ಹೇಳ್ತಾನೆ. ಮತ್ತು 9ನೇ ವಾಕ್ಯದಲ್ಲಿ, ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದ ಅರ್ಥ ಪ್ರೇರೆ, ಇವತ್ತು ಪ್ರತಿದಿನ ಪರಿಶುದ್ಧ ಜೀವನ ಮಾಡಲಿಕ್ಕೆ ಅತಿ ಸುಲಭವಾದ ಮಾರ್ಗ ನಿಮಗೆ ಹೇಳ್ಕೊಡ್ತಾನೆ. ಒಂದು ಪರಿಶುದ್ಧ ಸುಲಭ ಮಾರ್ಗ, ಒಂದು ದಿನಾಲು ಪ್ರಾರ್ಥನೆ ಮಾಡುವವರಾಗಬೇಕು. ಹಾಗೆ ದಿನಾಲು ದೇವರ ವಾಕ್ಯ ಓದುವವರು ಆಗಬೇಕು. ಪ್ರೇರೆ, ನಿಮ್ಮ ಸತ್ಯವೇದವನ್ನು ದಿನಾಲು ಓದುವವರಾಗಬೇಕು. ಅಲ್ಲೊಡಬಿಕೆ ಓದಬೇಕು. ದಿನ ಒಂದೊಂದು ಕೀರ್ತನೆ ಓದಿ, ಒಂದು ಜ್ಞಾನೋಕ್ತಿ ಓದಿ, ಅದೇ ಹೊಸ ನಂಬಿಕೆ ಓದಿ. ಎಷ್ಟು ದೇವರ ವಾಕ್ಯ ಓದುತ್ತೀರೋ ಪ್ರೇರೆ, ವಾಕ್ಯ ಧ್ಯಾನ ಮಾಡುತ್ತೀರೋ, ಆ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ ಪ್ರೇರೆ, ದೇವರ ಆತ್ಮ ನಿಮ್ಮಲ್ಲಿ ಸಣ್ಣ ಪಾಪಗಳಿದ್ದರೂ ಆ ವಾಕ್ಯ ಧ್ಯಾನ ಮಾಡುವಾಗ ಮಾತ್ರವೇ, ಯಾರು ವಾಕ್ಯ ಓದುವಾಗ ಸಂಪೂರ್ಣ ಏಕಾಗ್ರತೆಯಿಂದ ನಿಮ್ಮ ಮೊಬೈಲ್ ಫೋನ್ಗಳನ್ನೆಲ್ಲ ವಾಕ್ಯ ಓದಾಗ ನೀವು ಮುಚ್ಚಿಡಬೇಕು. ಎಲ್ಲವನ್ನು ಏಕಾಗ್ರತೆ ಶಾಂತ ಮನಸ್ಸಿಂದ ವಾಕ್ಯನ ಓದುತ್ತೀರೋ ಅಥವಾ ಈ ವಾಕ್ಯನ ಕೇಳುತ್ತೀರೋ, ದೇವರ ಪವಿತ್ರ ಆತ್ಮನು ನಿಮ್ಮಲ್ಲಿ ಇರುವ ಯಾವುದೇ ಚಿಕ್ಕ ಪಾಪವಾದರೂ ಸಹ ನಿಮಗೆ ಪಶ್ಚಾತ್ತಾಪ ಬರುತ್ತದೆ. ಆಗ ನೀವು ಒಪ್ಪಿಕೊಳ್ಳುತ್ತೀರಿ, ಅರಿಕೆ ಮಾಡ್ತೀರಿ. ಆಗ ದೇವರ ಯೇಸು ರಕ್ತವನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆಗ ಯಾವ ರೀತಿಯಲ್ಲಿ ಭಯದ ಆತ್ಮಕ್ಕೆ ಅಥವಾ ಸೈತಾನಿಗೆ ನ್ಯಾಯ ತೀರ್ಪಿಗೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯಕ್ಕೆ ನಿಮಗೆ ಪ್ರಾಮುಖ್ಯತೆ ಇಲ್ಲ, ವಾಕ್ಯ ಓದುವುದಿಲ್ಲ, ಅಥವಾ ವಾಕ್ಯ ಓದಿದರೂ ಅದು ಧ್ಯಾನ ಮಾಡೋದಿಲ್ಲ, ವಾಕ್ಯ ಪ್ರೀತಿಸುವುದಿಲ್ಲ, ವಾಕ್ಯ ಕೇಳಿದ್ರೆ ಸಭೆಯಲ್ಲಿ ಕೇಳಬಹುದು, ಟಿವಿನಲ್ಲಿ ಬರೀ ಕೇಳ್ತೀರಿ, ಅದೇ ವಾಕ್ಯವು ನಿಮ್ಮ ಜೀವಿತದಲ್ಲಿ ಚಿಕ್ಕ ಮಗುವಿಗೆ ಅಂಗೀಕಾರ ಮಾಡೋದಿಲ್ಲ. ವಾಕ್ಯ ಓದುವಾಗ ಪವಿತ್ರ ಆತ್ಮನೇ ಈ ವಾಕ್ಯದ ಮುಖಾಂತರ ನನ್ನ ಹೃದಯ ಪರೀಕ್ಷಿಸು ಅಂತ ತಿಳಿದುಕೋ, ನನ್ನಲ್ಲಿ ಕೇಳಿ ಈ ರೀತಿ ಪ್ರಾರ್ಥನೆ ಮಾಡಿದರೆ ವಾಕ್ಯ ಓದಿಲ್ಲ, ಆಗ ನಿಮ್ಮಲ್ಲಿ ಅಹಂಕಾರ ಬರ್ತದೆ. ಈ ಅಹಂಕಾರ ನಿಮ್ಮಲ್ಲಿ ಬಂದರೆ ಮಾತ್ರವೇ ದೇವರ ನ್ಯಾಯ ತೀರ್ಪು ಬರುತ್ತದೆ. ಆದರೆ ಯಾವಾಗ ನಿಮ್ಮ ಪಾಪ ಒಪ್ಪಿಕೊಳ್ಳುತ್ತೀರೋ, ಅವು ದೇವ ನಿನ್ನ ವಾಕ್ಯ ಓದುವಾಗ, ದೇವ ಈ ವಾಕ್ಯದ ಪ್ರಕಾರ ನಾನು ನಡಿಲ್ಲ ದೇವ, ಆ ಕೂಡಲೇ ಒಪ್ಪಿಕೊಳ್ಳುತ್ತೀರೋ, ಅರಿಕೆ ಮಾಡ್ತೇವೆ, ಈ ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸುವಾಗ ಸೈತಾನಿಗೆ ಅಥವಾ ಭಯದ ಆತ್ಮೆಗೆ ನಿಮಗೆ ಅವಕಾಶವಿಲ್ಲ. ಹಾಗಾದರೆ ದೇವರ ಆತ್ಮದೇ ನೀವು ಭಯಭರಿತರಾಗಿ ಜೀವಿಸಬೇಕು. ದೇವರ ನ್ಯಾಯ ತೀರ್ಪಿನ ಭಯ ಬರೋದು ಇಷ್ಟೇ ದೇವರ ಪ್ರೀತಿ ಎಂದರರ್ಥ. ಆತನ ಆಜ್ಞೆಗಳನ್ನು ಕೇಕ ನಡೆದು ಪ್ರೀತಿ, ಅದನ್ನು ಕೇಕ ನಡೆಯುವುದಾದರೆ ನಿಮಗೆ ಯಾವ ಭಯ ಬರುವುದಿಲ್ಲ, ಅದರ ಪರಿಪೂರ್ಣ ಆಗ್ತೀರಿ. ಈ ರೀತಿ ನೀವು ಸಂಪೂರ್ಣವಾಗಿ ಸಂಸ್ಕರಿಸಲ್ಪಡ್ತೀರಿ. ದೇವರ ಆತ್ಮನಾಗಿದ್ದಾನೆ. ನನ್ನ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ನಿಜವಾಗಿ ನಿಮಗೆ ಉತ್ತೇಜನ ಆಗುವುದಾದರೆ, ನಿಮ್ಮ ಯಾವುದೇ ಪ್ರಾರ್ಥನೆ ಇರುವುದನ್ನು ನನಗೆ ಫೋನ್ ಮಾಡಿ ನಾವು ನನಗೆ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮನ್ನು ಎಲ್ಲ ಸಮಯದಲ್ಲಿ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾನೆ. ಭಯಪಡಿರಿ, ಯಾಕೆ ದೇವರ ವಾಕ್ಯತೆ ದೇವರ ಆತ್ಮವು ಧೈರ್ಯದ ಆತ್ಮವಾಗಿದೆ. ಅದು ಬಲ ಪ್ರೀತಿಸಿದ ಆತ್ಮವನ್ನು ಕೊಟ್ಟಿದ್ದಾನೆ. ಈಡಿದ ಆತ್ಮ ಕೊಡಲಿಲ್ಲ, ಅದು ಈಡಿದ ಆತ್ಮ ತೊಲಗಬೇಕಾ? ದೇವರ ವಾಕ್ಯ ವಿದ್ಯರಾಗಿರಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ ದೇವ. ಈ ಸಂದ ಮುಖಾಂತರ ನಮ್ಮ ಮಕ್ಕಳ ಸಂಗ ಮಾತನಾಡಿದಿ, ನಮ್ಮ ಮಕ್ಕಳ ಉತ್ತೀರ್ಣ ಸ್ತೋತ್ರ ದೇವ. ಇವೆಲ್ಲ ಪ್ರತಿಯೊಬ್ಬರಿಗೆ ಸಂಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸುವಂಥ ಆ ಪ್ರೀತಿಯ ಹೃದಯವನ್ನು ಕೊಡಬೇಕು. ನಾವು ವಾಕ್ಯಕ್ಕೆ ವಿಧೇಯತೆ ಹೃದಯ ಕೊಡಬೇಕು. ನಾವು ವಾಕ್ಯನ ಪ್ರೀತಿಸಿದ ಹೃದಯ ಕೊಡಬೇಕು. ನಾನು ಬೇಡ್ಕೊಳ್ತೇವೆ, ಪ್ರತಿಯೊಬ್ಬರನ್ನು ಧೈರ್ಯದ ಆತ್ಮದಿಂದ ಬಲ ಪ್ರೀತಿಸಿದ ಆತ್ಮನನ್ನು ಅಭಿಷೇಕಿಸು ಮತ್ತು ಪ್ರತಿಯೊಬ್ಬರನ್ನು ಸಂರಕ್ಷಿಸಬೇಕು, ಕಾಪಾಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡ್ಕೊಳ್ಳುವ ನನ್ನ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯತೆಯು ಸದಾ ಕಾಲವು ಈ ಪ್ರತಿ ಆಮೇನ್.